ಇವತ್ತಿನ ತರಗತಿಗೆ ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇವತ್ತಿನ ತರಗತಿಗೆ ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಾ ಅಂತೇಳಿ ಭಾವಿಸ್ಕೊಂಡು ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತಿದ್ದೀನಿ ಮಕ್ಕಳೇ. ಇವತ್ತಿನ ದಿನದ ತರಗತಿಯಲ್ಲಿ ತರಗತಿ 10ನೇ ತರಗತಿಯ ಪಠ್ಯಪೂರಕ ಅಧ್ಯಯನ 3 ಡಾಕ್ಟರ್ ಜಿ ರಾಮಕೃಷ್ಣ ಅವರು ಬರೆದಿರತಕ್ಕಂತಹ ಭಗತ್ ಸಿಂಗ್ ಎನ್ನುವ ಅಧ್ಯಾಯವನ್ನು ನಾವು ಇವತ್ತು ದಿವಸ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ಈಗಾಗಲೇ ನಮ್ಮ ಭಾರತ ದೇಶ ಹಲವಾರು ಹೊರಗಿನಿಂದ ಬಂದು ನಮ್ಮಲ್ಲೇ ವ್ಯಾಪಾರಕ್ಕಾಗಿ ಬಂದಂಥವರು ಇಲ್ಲೇ ತಳವೂರಿ ನಮ್ಮ ದೇಶವನ್ನು ಆಕ್ರಮಿಸಿರ್ತಕ್ಕಂತಹ ವಿಚಾರಗಳು ನಿಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ. ಅಂಥವರಲ್ಲಿ ಫ್ರೆಂಚರು, ಡಚ್ಚರು, ಬ್ರಿಟಿಷರು ಇವರೆಲ್ಲರೂ ಕೂಡ ನಮ್ಮ ದೇಶದ ಪ್ರತಿಯೊಂದು ಪ್ರದೇಶಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ನಮ್ಮ ದೇಶದಲ್ಲಿ ಅವರ ಕಂಪನಿಗಳನ್ನು ಆರಂಭ ಮಾಡಿ ನಮ್ಮ ದೇಶದ ಜನರನ್ನು ಅವರ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಅವರ ದಬ್ಬಾಳಿಕೆಯನ್ನು ನಡೆಸಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಅದರಲ್ಲಿ ಮುಖ್ಯವಾಗಿ ಬ್ರಿಟಿಷರು ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಭಾರತೀಯರ ಮೇಲೆ ಅನೇಕ ದೌರ್ಜನ್ಯಗಳನ್ನು ಎಸಗಿ ನಮ್ಮ ದೇಶದ ಸಂಪತ್ತುಗಳನ್ನೆಲ್ಲವೂ ಕೂಡ ಹೊಡೆದು ಅವರ ದೇಶಕ್ಕೆ ರವಾನಿಸಿರ್ತಕ್ಕಂಥದ್ದು. ಈ ರೀತಿಯ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಪ್ರಜೆಗಳು ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಡುವ ನಿಟ್ಟಿನಲ್ಲಿ ತನ್ನ ಪ್ರಾಣವನ್ನು ಅರ್ಪಣೆಯನ್ನು ಮಾಡಿರ್ತಕ್ಕಂತಹ ಅನೇಕ ಮಹನೀಯರ ಬಗ್ಗೆ ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಮಕ್ಕಳು. ಅಂಥವರಲ್ಲಿ ನಿಮಗೆ ಗೊತ್ತಿರತಕ್ಕಂತಹ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂತಹ ದೇಶಾಭಿಮಾನಿಗಳ ಬಗ್ಗೆ ನೀವು ಪಟ್ಟಿ ಮಾಡಿ ನೋಡೋಣ. ವೆರಿ ಗುಡ್, ನಿಮ್ಗೆ ಗೊತ್ತಿದೆ, ಹೇಳಿ ನೋಡೋಣ. ಅದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಹೇಳಿ, ಬಾಲ ಗಂಗಾಧರ ತಿಲಕ್, ಹಾಗೆ ಭಗತ್ ಸಿಂಗ್, ರಾಜಗೋಪಾಲಾಚಾರ್ಯ, ಹೇಳಿ, ಮಹಿಳಾ ಹೋರಾಟಗಾರ್ತಿಯಾಗಿರ್ತಕ್ಕಂತಹ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಹೇಳಿ. ನೋಡಿ, ಹೀಗೆ ಹಲವಾರು ಜನ ನಮ್ಮ ಭಾರತ ದೇಶದ ಮಣ್ಣಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಹುತಾತ್ಮರಾಗಿರ್ತಕ್ಕಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು ಮಕ್ಕಳೇ. ಅವರು ತಂದುಕೊಟ್ಟಿರ್ತಕ್ಕಂತಹ ಸ್ವಾತಂತ್ರ್ಯವನ್ನು ನಾವು ಇವತ್ತಿನ ದಿವಸ ಅನುಭವಿಸ್ತಾ ಇದ್ದೀವಿ. ಆದರೆ ಅವರ ಹೋರಾಟದ ಅಂಶಗಳನ್ನು ನಾವು ತಿಳ್ಕೋಬೇಕು ಮಕ್ಕಳೇ. ನಮ್ಮ ಭಾರತ ದೇಶದ ಸ್ವತಂತ್ರ ಪುಕ್ಕಟೆಯಾಗಿ ಬರಲಿಲ್ಲ. ಅನೇಕ ಮಹನೀಯರ ಪ್ರಾಣ ತ್ಯಾಗದ ಬಲಿದಾನದ ಪ್ರತೀಕವಾಗಿ ಬಂದಿರುವಂಥದ್ದನ್ನು ನಾವು ಇಂದಿಗೂ ಕೂಡ, ಇವತ್ತಿಗೂ ಕೂಡ, ಮುಂದಿನೂ ಕೂಡ ಮರೆಯಬಾರದು. ಇಂತಹ ಮಹನೀಯರ ಬಗ್ಗೆ, ಅವರ ಜೀವನ ಚರಿತ್ರೆಯ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಮಕ್ಕಳೇ. ಇವತ್ತಿನ ಸಂದರ್ಭದಲ್ಲಿ ಅವರೆಲ್ಲರ ಕಡೆ ಜೀವನ ಚರಿತ್ರೆ ನಮಗೆ ಪ್ರೇರಣೆಯಾಗಬೇಕು, ಅವರ ಒಂದು ಆತ್ಮಸ್ಥೈರ್ಯ ನಾವು ಮೈಗೂಡಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ನಮಗೆ ಪಠ್ಯ ಪುಸ್ತಕದಲ್ಲಿ ನಮಗೆ ಭಗತ್ ಸಿಂಗ್ ಅಂತಕ್ಕಂತಹ ಒಬ್ಬ ವೀರ ಮರಣವನ್ನು, ತನ್ನ ಪ್ರಾಣ ತ್ಯಾಗವನ್ನು ನಮ್ಮ ದೇಶಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂತಹ ಭಗತ್ ಸಿಂಗ್ ಇವರ ಜೀವನ ಚರಿತ್ರೆಯ ಬಗ್ಗೆ ನಾವು ಒಂದಿಷ್ಟು ಅಂಶಗಳನ್ನು ಈ ಅಧ್ಯಾಯದಲ್ಲಿ ತಿಳ್ಕೊಂಡ ಮಕ್ಕಳೇ. ನಮಗೆ ಡಾಕ್ಟರ್ ಜಿ ರಾಮಕೃಷ್ಣ ಅವರು ಈ ಒಂದು ಅಧ್ಯಾಯವನ್ನು ನಮಗೆ ಆಯ್ಕೆ ಸಮಿತಿಯವರೊಂದಿಗೆ ಇಟ್ಟಿದ್ದಾರೆ. ಅದನ್ನು ಇವತ್ತಿನ ದಿವಸ ನಾವು ತಿಳ್ಕೊಂಡು
ಮಕ್ಕಳು. ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಾ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ. ಈ ಅಧ್ಯಾಯವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಕೃತಿಕಾರ ಪರಿಚಯವನ್ನು ನಾವು ಮಾಡೋಣ. ಗಮನಿಸಿ ಇಲ್ಲಿ ಕೃತಿಕಾರ ಪರಿಚಯ. ಡಾಕ್ಟರ್ ಜಿ ರಾಮಕೃಷ್ಣ. ಇವರ ಪೂರ್ಣ ಹೆಸರು ಗಂಪಲಹಳ್ಳಿ ರಾಮಕೃಷ್ಣ ಅಂತೇಳಿ. ಡಾಕ್ಟರ್ ಜಿ ರಾಮಕೃಷ್ಣ ಅವರ ಪೂರ್ಣ ಹೆಸರು ಗಂಪಲಹಳ್ಳಿ ರಾಮಕೃಷ್ಣ. ಇವರ ಕಾಲ ಎಷ್ಟು? 1939. ಡಾಕ್ಟರ್ ಜಿ ರಾಮಕೃಷ್ಣ ಅವರ ಕಾಲ 1939. ಡಾಕ್ಟರ್ ಜಿ ರಾಮಕೃಷ್ಣ ಅವರ ಸ್ಥಳ ಯಾವುದು? ಬೆಂಗಳೂರು ಗ್ರಾಮಾಂತರ, ಮಾಗಡಿ ಬಳಿಯ ಕೆಂಪಸಾಗರದಲ್ಲಿ ಇವರು ಜನಿಸ್ತಾರೆ ಮಕ್ಕಳೇ. ಡಾಕ್ಟರ್ ಜಿ ರಾಮಕೃಷ್ಣ ಅವರ ಸ್ಥಳ ಬೆಂಗಳೂರು ಗ್ರಾಮಾಂತರ, ಮಾಗಡಿ ಬಳಿಯ ಕೆಂಪಸಾಗರದಲ್ಲಿ ಇವರು ಜನಿಸ್ತಾರೆ ಮಕ್ಕಳೇ. ಹಾಗೆ ಇವರು ತನ್ನ ವೃತ್ತಿ ಜೀವನವನ್ನ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಮಹಾರಾಷ್ಟ್ರದ ಅಂಬೇಡ್ಕರ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಮಕ್ಕಳೇ. ಹಂಪಿ ವಿಶ್ವವಿದ್ಯಾನಿಲಯದ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಮಕ್ಕಳೇ. ಇವರು ಬರ್ತಕ್ಕಂತಹ ಕೃತಿಗಳು ದೇವಿ ಪ್ರಸಾದ್ ಮತ್ತು ಲೋಕಾಯುತ ದರ್ಶನ, ಭಗತ್ ಸಿಂಗ್, ಭೂಪೇಶ ಗುಪ್ತ, ಜೆಗೆವಾರ, ಲೆನಿನ್, ಹೀಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಮಕ್ಕಳೇ. ಹಾಗೆ ಇವರು ಸಂಪಾದಿತ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಬಾ, ಋಣವೇ, ವಾನರನಿಂದ ಮಾನವ ದರ್ಶನ, ಹೀಗೆ ಅನೇಕ ಸಂಪಾದಿತ ಕೃತಿಗಳನ್ನು ಬರೆದಿದ್ದಾರೆ. ಇವರ ಕೃತಿಗಳಿಗೆ ಪ್ರಶಸ್ತಿಗಳು ಲಭಿಸಿವೆ. ಅದರಲ್ಲಿ ಮುಖ್ಯವಾಗಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಡಾಕ್ಟರ್ ಜಿ ರಾಮಕೃಷ್ಣ ಅವರಿಗೆ ಸಂದಿದೆ. ಪ್ರಸ್ತುತ ಅಧ್ಯಾಯವನ್ನ ಡಾಕ್ಟರ್ ಜಿ ರಾಮಕೃಷ್ಣ ಅವರ ಭಗತ್ ಸಿಂಗ್ ಜೀವನ ಚರಿತ್ರೆ. ಭಗತ್ ಸಿಂಗ್ ಅಂತ ಉದಾಹರಣೆಗೆ, ಭಗತ್ ಸಿಂಗ್ ಜೀವನ ಚರಿತ್ರೆ ಬರೆದಿರೋರು ಸಾವಿರಾರು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ದಿನ ಬೆಳಗಾದರೆ ಬರೆದಿರೋರು ಇದ್ದಾರೆ. ಅವನ ಜೀವನ ಕ್ರಮವನ್ನಾಗಲಿ ಅವನ ಸಿದ್ಧಾಂತವನ್ನಾಗಲಿ ಸರ್ವಥಾ ಒಪ್ಪದಲ್ಲೇ ಇರತಕ್ಕಂಥವರು ಕೂಡ ಅವನ್ನು ವೈಭವೀಕರಿಸಿ ಇವನು ನಮ್ಮವನು ಅಂತ ಹೇಳ್ಕೊಳ್ಳೋದು ಅಂತ. ನಿಮ್ಮವನು ತಾನೇ. ಹಾಗಿದ್ದರೆ ಅವನ ನ್ಯಾಯಾಲಯದಲ್ಲಿ ಹೇಳಿದ್ದಂಥದ್ದು ಇಂತಿಂಥದ್ದಿದೆ, ಹೋರಾಟಕ್ಕೆ ಇಂತಿಂಥ ಕಾರಣಗಳು, ಹೋರಾಟದ ಪದ್ಧತಿ ಇಂತಿಂಥದ್ದು, ಅದಕ್ಕೆ ಇಂತಿಂಥವರನ್ನು ಭಾಗವಹಿಸೋ ಹಾಗೆ ಮಾಡ್ತೀನಿ ಅಂತೆಲ್ಲ ಹೇಳಿದ್ನಲ್ಲ, ಅದನ್ನು ನೀವು ಒಪ್ತೀರಾ? ಒಪ್ಪದೇ ಇದ್ದ ಪಕ್ಷದಲ್ಲಿ ಅವನ್ಯಾಕೆ ನಿಮ್ಮವನಾಗ್ತಾನೆ, ನೀವ್ಯಾಕೆ ಅವ್ರವ್ರಾಗ್ತೀರಿ? ಅಂದರೆ ಯಾವುದೇ ಒಂದು ಪ್ರಸಂಗವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಬಗ್ಗೆ ಚಿಂತನೆ ನಡೆಸಿದ್ರೆ ತರ್ಕಬದ್ಧವಾಗಿರ್ತಕ್ಕಂಥ ಸಪ್ರಾಮಾಣೀಕೃತವಾಗಿರ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ನಾವು ಕಾಣಬೇಕು. ಈ ಪ್ರಯತ್ನವನ್ನು ನನ್ನ ಅನೇಕ ಗ್ರಂಥಗಳಲ್ಲಿ ನಾನು ಮಾಡಿದ್ದೇನೆ. ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ನಾವು ನೋಡೋಣ. ಹಾಗೆ ಪ್ರಸ್ತುತ ಅಧ್ಯಾಯದಲ್ಲಿ ಏನೆಲ್ಲ ಅಂಶಗಳನ್ನು ನಾವು ನೋಡಬಹುದಾಗಿದೆ, ತಿಳಿದುಕೊಳ್ಳುವ ಅಂಶಗಳು ಯಾವ್ಯಾವು ನೋಡಿ ಗಮನಿಸಿ. ಇಲ್ಲಿ ನಮ್ಮ ದೇಶ ಸ್ವತಂತ್ರ ಪಡೆದು ಅದರ ಸವಿಯನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದಾವೆ ಮಕ್ಕಳೇ. ಅದನ್ನು ನಾವು ಗಮನದಲ್ಲಿಟ್ಕೊಂಡು ನಾವು ನಮ್ಮ ದೇಶಕ್ಕಾಗಿ ಏನನ್ನಾದರೂ ಕೂಡ ನಾವು ಕೊಡುಗೆಯನ್ನ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಹಾಗೆ ಸ್ವತಂತ್ರ ಪಡೆದದ್ದು ತ್ಯಾಗ ಬಲಿದಾನಗಳಿಂದ ಎನ್ನುವ ಅಂಶವನ್ನ ನಾವು ಇವತ್ತಿನ ಅಧ್ಯಾಯದಲ್ಲಿ ನಾವು ತಿಳ್ಕೋಬೇಕು ಮಕ್ಕಳೇ. ಸ್ವತಂತ್ರ ತಾನಾಗಿಯೇ ಬಂದದ್ದಕ್ಕಂಥದ್ದಲ್ಲ. ಅನೇಕ ನಮ್ಮ ಭಾರತ ದೇಶಕ್ಕೆ ಹೋರಾಟವನ್ನ ಮಾಡಿ ಮಡಿದು ತ್ಯಾಗ ಬಲಿದಾನದ ಪ್ರತೀಕವಾಗಿ ಬಂದಿರತಕ್ಕಂಥದ್ದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ. ಅದನ್ನು ನಾವು ಮರಿಬಾರದು. ಅವರ ಜೀವನ ಚರಿತ್ರೆಗಳನ್ನು ನಾವು ನೆನಪು ಮಾಡಿಕೊಳ್ಬೇಕು ಅಂತ. ಭಾರತೀಯರೆಲ್ಲರೂ ಸ್ವಾತಂತ್ರ್ಯ ಯೋಧರ ಬಲಿದಾನವನ್ನು ಸ್ಮರಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎನ್ನುವುದನ್ನು ನಾವು ತಿಳ್ಕೋಬೇಕು ಮಕ್ಕಳೇ. ಕೇವಲ ನಾವು ಶಾಲೆಯ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅಷ್ಟೇ ನೆನಪು ಮಾಡಿಕೊಂಡ್ರೆ ನಾವು ಸಾಲದು ಮಕ್ಕಳೇ. ಪ್ರತಿದಿನ ನಾವು ಏನು ದೇವರ ಪೂಜೆಯನ್ನು ಏನು ಮಾಡ್ತೀವಿ ಅಂತಹ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂತಹ, ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂತಹ ಹುತಾತ್ಮರನ್ನ ನಾವು ನೆನಪು ಮಾಡಿಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹ ಸಂಗತಿ. ಆ ಅಂಶವನ್ನ
ನಾವು ಇವತ್ತಿನ ದಿನದ ತರಗತಿಯಲ್ಲಿ ನಾವು ತಿಳ್ಕೋಬೇಕಾಗ್ತದೆ ಮಕ್ಕಳೇ. ಹಾಗೆ ನೋಡಿ, ಇವತ್ತಿನ ದಿನದ ತರಗತಿಯಲ್ಲಿ ಬರ್ತಕ್ಕಂಥ ಪದಗಳನ್ನ ನೀವು ಗಮನಿಸಬೇಕು. ತುಸು, ತುಸು ಅಂದ್ರೆ ಸ್ವಲ್ಪ ಅಂತ ಹೇಳಿ. ಅಂತರ್ಮುಖಿ, ಅಂತರ್ಮುಖಿ ಅಂದ್ರೆ ಒಳ ಮನಸ್ಸು ಯಾವಾಗಲೂ ಕೂಡ ಮುಂಕಾಗಿರೋದು, ಮತ್ತೆ ಆ ಒಳ ಮನಸ್ಸಿಂದ ಯೋಚನೆಯನ್ನ ಮಾಡತಕ್ಕಂಥದ್ದು ಅಂತ ಹೇಳಿ. ಅಂತರ್ಮುಖಿ ಅಂದ್ರೆ ಒಳ ಮನಸ್ಸು. ಒಕ್ಕಣೆ, ಒಕ್ಕಣೆ ಅಂದ್ರೆ ಬರವಣಿಗೆ. ಹುತಾತ್ಮ, ಹುತಾತ್ಮ ಅಂದ್ರೆ ನಮ್ಮ ದೇಶಕ್ಕಾಗಿ ತನ್ನ ಪ್ರಾಣವನ್ನ ಒಪ್ಪಿಸಿದವರನ್ನ ನಾವು ಹುತಾತ್ಮರು ಅಂತೇಳಿ ನಾವು ಕರಿತೀವಿ ಮಕ್ಕಳಿಗೆ. ಜನರಲ್ ಡಯಾರ್, ಜನರಲ್ ಡಯಾರ್ ಅಂದ್ರೆ ಬ್ರಿಟಿಷ್ ಅಧಿಕಾರಿ. ನೋಡಿ, ಇವತ್ತಿನ ಅಧ್ಯಾಯವನ್ನ ನಾವು ದಿವಸ ನೋಡೋಣ ಮಕ್ಕಳೇ. ಇವೆಲ್ಲರೂ ಕೂಡ ತರಗತಿಗೆ ಸಿದ್ಧರಾಗಿದ್ದೀರಾ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ. ಪಠ್ಯಪೂರಕ ಅಧ್ಯಯನ 3, ಪುಟ ಸಂಖ್ಯೆ 169, ಡಾಕ್ಟರ್ ಜಿ ರಾಮಕೃಷ್ಣ. ಭಾರತ ಸ್ವತಂತ್ರಗೊಂಡು ಸ್ವಾತಂತ್ರ್ಯದ ಸಭೆಯನ್ನ ನಾವಿಂದು ಅನುಭವಿಸುತ್ತಿದ್ದೇವೆ. ಆದರೆ ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಅಸಂಖ್ಯಾತ ದೇಶಭಕ್ತರು. ಸ್ವಾತಂತ್ರ್ಯ ತ್ಯಾಗ ಬಲಿದಾನದ ಫಲ. ವೀರ ಸ್ವಾತಂತ್ರ್ಯ ಯೋಧರ ಬಲಿದಾನವನ್ನು ನಾವು ಸ್ಮರಿಸುವುದು ಭಾರತೀಯರೆಲ್ಲರ ಜವಾಬ್ದಾರಿ. 12 ವರ್ಷದ ಒಬ್ಬ ಬಾಲಕ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ಮೂಕನಂತೆ ಅತ್ತಿಂದಿತ್ತ ಓಡಾಡುತ್ತಿದ್ದ. ಶಾಲೆಗೆ ಹೋಗಬೇಕಾಗಿದ್ದ ಆ ಬಾಲಕ ಅಂದು ತನ್ನ ಹಳ್ಳಿಯಿಂದ ರೈಲಿನಲ್ಲಿ ಅಮೃತ್ಸರದಲ್ಲಿ ಬಂದಿಳಿದ. ಒಂದೆರಡು ಪುಸ್ತಕಗಳು ಹಾಗೂ ಒಂದು ಪುಟ್ಟ ಡಬ್ಬಿಯಿಂದ ಕೈಚೀಲ ಅವನ ಬಳಿಯೇ ಇತ್ತು. ತುಸು ಹೊತ್ತಿನ ನಂತರ ಹುಡುಗ ಜಲಿಯನ್ ವಾಲಾಬಾಗ್ನಲ್ಲಿ ಒಂದೆಡೆ ಅಂತರ್ಮುಖಿಯಾಗಿ ಬಹುಕಾಲ ನಿಂತ. ನಂತರ ಅಲ್ಲಿಂದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹಣೆಗಿಟ್ಟುಕೊಂಡ. ಇನ್ನಷ್ಟನ್ನು ತನ್ನಲ್ಲಿದ್ದ ಡಬ್ಬಿಯಲ್ಲಿ ಶೇಖರಿಸಿಕೊಂಡು ಹಿಂತಿರುಗಿದ. ರಾತ್ರಿ ಮನೆಗೆ ಹಿಂತಿರುಗಿದಾಗ ಅವನ ಸಹೋದರಿ ಎಂದಿನಂತೆ ಅವನನ್ನ ಊಟಕ್ಕೆ ಬಿಸಿದರೆ ಒಲ್ಲೆನೆಂದು ಮುಖ ತಿರುಗಿಸಿದ. ಅವನಿಗೆ ಪ್ರಿಯವಾದ ಮಾವಿನ ಹಣ್ಣನ್ನು ಕೂಡ ನಿರಾಕರಿಸಿ ಅವಳನ್ನು ಮನೆಯ ಹಿಂಭಾಗಕ್ಕೆ ಕರೆದೊಯ್ದು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ. ರಕ್ತದಲ್ಲಿ ಕಲಸಿದಂತಿದ್ದ ಆ ಮಣ್ಣು ಎಲ್ಲಿಯದೆಂದು ತಿಳಿದಾಗ ಅವನ ಉಪವಾಸಕ್ಕೆ ಕಾರಣ ಅವಳಿಗೆ ಗೊತ್ತಾಯಿತು. ತ್ಯಾಗದ ಪ್ರತೀಕ ಆ ಮಣ್ಣು ಎಂದು ಅವಳಿಗೆ ತಿಳಿಯ ಹೇಳಿದ. ಏಪ್ರಿಲ್ 13, 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡಿದ್ದವರಿಗೆ ನಮನ ಸಲ್ಲಿಸಲು ಹೋಗಿದ್ದ ಆ ಬಾಲಕ ಭಗತ್ ಸಿಂಗ್. ಇಂದು ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಹೀಗಿದೆ. ಏಪ್ರಿಲ್ 13, 1919 ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2000 ಮುಗ್ಧ ಹಿಂದೂ, ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ. ಭಗತ್ ಸಿಂಗ್ ಅಲ್ಲಿಗೆ ಹೋಗಿ ಅಂತರ್ಮುಖಿಯಾಗಿ ನಿಂತಾಗ ಆ ಭಾವನೆ ಅವನ ಮನಸ್ಸಿನಲ್ಲಿ ಹಾಯುತ್ತಿರಬೇಕು. ಜಲಿಯನ್ ವಾಲಾಬಾಗ್ನಲ್ಲಿ ನೆರೆದಿದ್ದ ಜನಕ್ಕೆ ತಾವೊಂದು ರಾಜಕೀಯ ಆಂದೋಲನದಲ್ಲಿ ಭಾಗಿಗಳಾಗಬೇಕೆಂಬ ಆಕಾಂಕ್ಷೆಯಾಗಲಿ, ಹುತಾತ್ಮರಾಗಬೇಕೆಂಬ ಅಭಿಲಾಷೆಯಾಗಲಿ ಇದ್ದಿರಲಾರದು. ಜನರಲ್ ಡಯರ್ ಸಹ ತನ್ನ ಪೈಶಾಚಿಕ ಘಾತುಕತೆಯನ್ನು ನುಡಿದ ಬೇರಾವ ಭಾವನೆಯಿಂದಲೂ ಪ್ರೇರಿತನಾಗಿದ್ದ ಎಂದು ನಂಬುವುದು ಕಷ್ಟ. ಕ್ರೂರ ಮಾರ್ಗದಿಂದ ಭಾರತೀಯರನ್ನು ಬೊಗ್ಗು ಬಡಿಯಬಹುದೆಂದು ಅವನ ಎಣಿಕೆ. ಬ್ರಿಟಿಷ್ ಸಾಮ್ರಾಜ್ಯದ ಅನವರತ ಏಳಿಗೆಗೆ ಇದಕ್ಕಿಂತಲೂ ಸುಲಭವಾದ ಮಾರ್ಗವನ್ನು ಚಿಂತಿಸಲು ಅವನು ಅಶಕ್ತನಾಗಿದ್ದ. 1650 ಸುತ್ತುಗಳಷ್ಟು ಗುಂಡಿನ ಮಳೆ ಕರೆಯಿಸಿದ್ದ. ಅವನು ಹೆಮ್ಮೆಯಿಂದ ಹೇಳಿಕೊಂಡದ್ದು ಇದು: ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ. ಅಂದು ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಇದನ್ನು ಖಚಿತಗೊಳಿಸುತ್ತಿತ್ತು. ಜಲಿಯನ್ ವಾಲಾಬಾಗಿನ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದ ಬಾಲಕ ಭಗತ್ ಸಿಂಗ್ ಮುಂದೆ ತನ್ನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ.
ಇದರ ಫಲವಾಗಿ ಮರಣದಂಡನೆಗೆ ಈಡಾಗಿ ತನ್ನ ಸಹಚರರಾದ ಸುಖದೇವ್, ರಾಜ್ಗುರು, ಬಟುಕೇಶ್ವರ ದತ್ತರೊಂದಿಗೆ ಹಸನ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತೈಲವೆಂಬಂತೆ ವೀರ ಯೋಧನಾಗಿ ಅಮರನಾಥನು. ಇನ್ಕ್ವಿಲಾಬ್ ಜಿಂದಾಬಾದ್. ನೋಡಿ, ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಹುತಾತ್ಮರಾಗಿರ್ತಕ್ಕಂತಹ ಅನೇಕ ಕ್ರಾಂತಿಕಾರಿಗಳನ್ನು ನಾವಿವತ್ತು ದಿವಸ ಸ್ಮರಣೆ ಮಾಡಬೇಕು. ಲಾಲ್ ಬಾಲ್ ಪಾಲ್ ಅಂತೇಳಿ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲ ಗಂಗಾಧರ ತಿಲಕ್ ಇಂತಹ ಅನೇಕ ಮಹನೀಯರ ಕ್ರಾಂತಿಕಾರಿಗಳ ಗುಂಪಿನಲ್ಲಿ ಭಗತ್ ಸಿಂಗ್ ಕೂಡ ನಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯಾಗಿ ನಿಲ್ತಾರೆ ಮಕ್ಕಳೇ. ಒಂದು ಕಡೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧವಾಗಿ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ಅವರು ಆರಂಭ ಮಾಡ್ತಾರೆ ಮಕ್ಕಳೇ. ಅಂದರೆ ನಾವು ಯಾವುದಕ್ಕೂ ಕೂಡ ಬ್ರಿಟಿಷರಿಗೆ ಸಹಕಾರವನ್ನು ಕೊಡಬಾರದು, ಏನು ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂತಹ ಕೆಲಸಗಾರರು ಕೆಲಸವನ್ನು ಮಾಡಬಾರದು, ಈ ಥರದ ಅನೇಕ ಸ್ವದೇಶಿ ಆಂದೋಲನವನ್ನು ಜಾರಿಗೆ ತರ್ತಾರೆ. ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು, ಬೇರೆ ತಯಾರು ಮಾಡಿರ್ತಕ್ಕಂಥ ಯಾವುದೇ ವಸ್ತುಗಳನ್ನು ನಾವು ಬಳಕೆ ಮಾಡಬಾರದು. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಒಂದು ಅಂಶವಾಗಿ ಬೆಳೆದದ್ದು ಭಗತ್ ಸಿಂಗ್ ಮಕ್ಕಳೇ. ನೋಡಿ, ಭಗತ್ ಸಿಂಗ್ ಪುಟ್ಟ ಬಾಲಕನಿದ್ದಾಗಲೇ ಭಾರತದ ಸ್ವಾತಂತ್ರ್ಯದ ಒಂದು ಮಟ್ಟವನ್ನ ಕಣ್ಣಾರೆ ನೋಡಿರ್ತಕ್ಕಂತಹ ಒಬ್ಬ ದೇಶಭಕ್ತ. ಭಗತ್ ಸಿಂಗ್ ಜನಿಸಿದ್ದು ಸೆಪ್ಟೆಂಬರ್ 28, 1907ರಲ್ಲಿ ಭಗತ್ ಸಿಂಗ್ ಜನ್ಮವನ್ನು ಪಡಿತಾನೆ. ಯಾವರಲ್ಲಿ? ಪಂಜಾಬಿನ ಬಂಗಹಳ್ಳಿ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಅವನ ಜನನ ಆಗುತ್ತೆ. ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ ಕೌರ್ ಅಂತ ಹೇಳಿ. ತಂದೆ ಕಿಶನ್ ಸಿಂಗ್, ತಾಯಿ ವಿದ್ಯಾವತಿ ಕೌರ್ ದಂಪತಿಗಳ ಮಗನಾಗಿ ಭಗತ್ ಸಿಂಗ್ ಜನನ ಆಗುತ್ತೆ. ಭಗತ್ ಸಿಂಗ್ ಕುಟುಂಬ ಸಾಮಾನ್ಯ ಕುಟುಂಬ ಅಲ್ಲ. ಸ್ವತಂತ್ರಕ್ಕಾಗಿ ಹೋರಾಟವನ್ನ ಮಾಡಿರ್ತಕ್ಕಂತಹ ತನ್ನ ಅಜ್ಜ, ತಂದೆ, ಚಿಕ್ಕಪ್ಪಂದಿರ ಒಂದು ಕುಟುಂಬ ಮಕ್ಕಳೇ. ಭಾರತದ ದೇಶದ ಸ್ವಾತಂತ್ರ್ಯಕ್ಕಾಗಿಯೇ ಬಲಿದಾನವನ್ನ ಮಾಡಿರ್ತಕ್ಕಂಥದ್ದು ಅವರ ಅಜ್ಜ, ತಂದೆ, ಚಿಕ್ಕಪ್ಪರಾಗಿರ್ತ ಅಜಿತ್ ಸಿಂಗ್ ಮತ್ತೆ ಸ್ವರ್ಣ ಸಿಂಗ್ ಅಂತ ಹೇಳಿ. ಇವರೆಲ್ಲರೂ ಕೂಡ ತನ್ನ ಇಡೀ ಕುಟುಂಬವೇ ಭಾರತ ದೇಶದ ಸ್ವತಂತ್ರಕ್ಕಾಗಿ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂತಹ ಕುಟುಂಬ. ಇಂಥ ಕುಟುಂಬದಲ್ಲಿ ಜನಿಸಿರ್ತಕ್ಕಂತಹ ಭಗತ್ ಸಿಂಗ್ ಹುಟ್ಟಿನಿಂದಲೇ ಸ್ವತಂತ್ರ ಯೋಧನಾಗಿ ಅವನ ಬೆಳೀತಾ ಹೋಗ್ತಾನೆ ಮಕ್ಕಳೇ. ಅವರ ತಾಯಿ ತನ್ನ ಮಾವನಿಗೆ ಮತ್ತೆ ಗಂಡನಿಗೆ ಕೇಳ್ಕೊಳ್ತಾರೆ, ತನ್ನ ಭಗತ್ ಸಿಂಗ್ ಒಬ್ಬನಾದ್ರೂ ಕೂಡ ನನಗೆ ಉಳಿಸ್ಕೊಡಿ ಅಂತ. ಅದಕ್ಕೆ ಭಗತ್ ಸಿಂಗ್ ಅವರ ತಾಯಿಯಂತೆಯೇ ನಡ್ಕೊಂಡ್ರು ಕೂಡ ತನ್ನ ತಾತ ಮತ್ತೆ ಚಿಕ್ಕಪ್ಪಂದಿರ ಒಂದು ನಡವಳಿಕೆ, ಅವರ ದೇಶಾಭಿಮಾನ ರಕ್ತಗತವಾಗಿಯೇ ಇರುತ್ತೆ. ಮುಗ್ಧನಾಗಿರ್ತಕ್ಕಂತಹ ಭಗತ್ ಸಿಂಗ್ ಒಂದು ದಿವಸ ತನ್ನ ಹೊಲಕ್ಕೆ ಹೋಗ್ತಾರೆ ತನ್ನ ಅಜ್ಜನ ಜೊತೆಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗೋಧಿಯನ್ನು ಯಥೇಚ್ಛವಾಗಿ ತನ್ನ ಹೊಲದಲ್ಲಿ ನೋಡ್ತಾನೆ. ತನ್ನ ಪುಟ್ಟ ಬಾಲಕ ಇನ್ನು ಅವನ ಮುಗ್ಧ ಮಾತುಗಳು ಸ್ವತಂತ್ರದ ಕಿಡಿಯನ್ನ ಅವನ ರಕ್ತಗತವಾಗಿ ಎಷ್ಟಿತ್ತು ಅಂತಕ್ಕಂಥ ಅಂಶವನ್ನು ನಮಗೆ ಗೊತ್ತಾಗ್ತದೆ ಮಕ್ಕಳೇ. ಅಜ್ಜ ಗೋಧಿಯನ್ನ ಬಿತ್ತಿ ಬೆಳೆಯುವಂಥದ್ದು ತನ್ನ ಮಣ್ಣಿನಲ್ಲಿ ಇಂತಹ ಗುಣ ಇದ್ರೆ ತನ್ನ ಕೈಯಲ್ಲಿರ್ತಕ್ಕಂಥ ಮುರಿದ ಬಂದೂಕನ್ನ ಭೂಮಿಯಲ್ಲಿ ನೆಟ್ಟು ಯಾಕೆ ಬಂದೂಕಿನ ಬೆಳೆಯನ್ನು ಬೆಳೆಯಬಾರದು ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾನೆ. ಚಿಕ್ಕ ಬಾಲಕ, ಮುಗ್ಧ ಹುಡುಗ, ಗೊತ್ತಿಲ್ಲ. ತನ್ನ ಅಜ್ಜ ನಗುಮುಖದಿಂದ ಅವನು ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಆದರೆ ಮಕ್ಕಳೇ ನೋಡಿ, ಬಂದೂಕನ್ನ ಬೆಳೆದು ಇಡೀ ಪಂಜಾಬಿನ ಜನತೆಗೆ ಹಂಚುತ್ತೀನಿ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತೀನಿ ಅಂತಕ್ಕಂಥ ಮಾತಿದೆಯಲ್ಲ, ಅವನ ಒಳ ಮನಸ್ಸು ಇಷ್ಟರ ಮಟ್ಟಿಗೆ
ಸ್ವತಂತ್ರಕ್ಕಾಗಿ ಹೋರಾಡುವ ಮನಸ್ಸಿದೆಯಲ್ಲ ಅದನ್ನು ನಾವು ಮೆಚ್ಚಬೇಕಾಗುತ್ತೆ ನೋಡಿ. 12 ವರ್ಷದ ಒಬ್ಬ ಬಾಲಕ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ಮೂಕರಂತೆ ಅತ್ತಿಂದಿತ್ತ ಓಡಾಡುತ್ತಿದ್ದ. ನೋಡಿ, ಅಸಹಕಾರದ ಚಳುವಳಿಯ ತರುವಾಯ ಜಲಿಯನ್ ವಾಲಾಬಾಗ್ ದೆಹಲಿಯಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿ ಜಲಿಯನ್ ವಾಲಾಬಾಗ್ ಇದೆ ಮಕ್ಕಳೇ. 1919ರಲ್ಲಿ ಜಲಿಯನ್ ವಾಲಾಬಾಗ್ ಹೇಗಿದೆ ಅಂತಂದ್ರೆ, ಎತ್ತರವಾಗಿರ್ತಕ್ಕಂತಹ ರಸ್ತೆಯ ಪಕ್ಕದಲ್ಲಿ ತಗ್ಗಿನಿಂದ ಕೂಡಿರ್ತಕ್ಕಂತಹ ಪ್ರದೇಶ, ಸುತ್ತಲೂ ಕೂಡ ಎತ್ತರವಾಗಿರ್ತಕ್ಕಂತಹ ಗೋಡೆಯಿಂದ ಕೂಡಿರ್ತಕ್ಕಂಥದ್ದು. ಜಲಿಯನ್ ವಾಲಾಬಾಗ್ ಅಕ್ಕಪಕ್ಕ ಸಣ್ಣ ಸಣ್ಣ ಅಂಗಡಿಗಳಿದ್ದಾವೆ. ಒಳಗಡೆ ಹೋಗ್ಲಿಕ್ಕೆ ಸುಂದರವಾಗಿರ್ತಕ್ಕಂಥ ಮೈದಾನ, ಒಳಗಡೆ ಹೋಗ್ಲಿಕ್ಕೆ ಒಂದೇ ಒಂದು ದ್ವಾರ, ಬಾಗಿಲು, ಚಿಕ್ಕದಾಗಿರ್ತಕ್ಕಂತಹ ಬಾಗಿಲು, ಅದರಲ್ಲೇ ಹೋಗುವಂಥದ್ದು, ಅದರಲ್ಲೇ ಬರುವಂಥದ್ದು. ಈ ರೀತಿ ಸನ್ನಿವೇಶ ಹೊಂದಿರತಕ್ಕಂತಹ ಜಲಿಯನ್ ವಾಲಾಬಾಗ್. ಇಲ್ಲಿ ಏನು ಮಹಾತ್ಮ ಗಾಂಧೀಜಿಯವರ ಅಹಿಂಸಾವಾದದ ಹಿನ್ನೆಲೆಯಲ್ಲಿ ಒಂದು ಅಲ್ಲಿ ಸಭೆಯನ್ನ ಸೇರಿರುತ್ತೆ. ಆ ಸಭೆಯಲ್ಲಿ ಮುಖ್ಯವಾಗಿ ರೌಲತ್ ಕಾಯ್ದೆಯ ಒಂದು ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತಂದಿದ್ರು. ಅಂತಹ ಸಂದರ್ಭದಲ್ಲಿ ಅಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿ ಸಭೆಯನ್ನ ಸೇರಿರ್ತಾರೆ. ಅಲ್ಲಿ ಮುಖ್ಯವಾಗಿ ಕಿಚ್ಚುಪಾಲ್ ಮತ್ತೆ ಯಶೋಪಾಲ್ ಅವರ ಭಾಷಣ ಇನ್ನೇನು ಆರಂಭ ಆಗ್ತದೆ ಮಕ್ಕಳು. ಆ ಭಾಷಣವನ್ನು ಕೇಳಲಿಕ್ಕೆ ಸುಮಾರು ಜನ ಅಲ್ಲಿ ನೆರೆದಿರ್ತಾರೆ. ಮುಗ್ಧವಾಗಿ ಶಾಂತ ರೀತಿಯಲ್ಲಿ ಅವರು ಭಾಷಣವನ್ನು ಕೇಳ್ತಾ ಇರ್ತಾರೆ ಮಕ್ಕಳು. ಇತ್ತ ಬ್ರಿಟಿಷ್ ಅಧಿಕಾರಿ ಜನರಲ್ ಡೈಯರ್ ಅಂತಕ್ಕಂತಹ ಬ್ರಿಟಿಷ್ ಅಧಿಕಾರಿ ತನ್ನ ಸೈನ್ಯದೊಂದಿಗೆ ಏಕಾಏಕಿಯಾಗಿ ಆ ದ್ವಾರದ ಮೂಲಕ ಸುತ್ತ ಅವರನ್ನ ಆವರಿಸ್ತಾನೆ. ತನ್ನ ಆಜ್ಞೆಗಾಗಿ ನೀವು ಕಾಯ್ದಿರಿ ಅಂತ ಹೇಳಿ ನನ್ನ ಸೈನಿಕರಿಗೆ ಹೇಳ್ತಾರೆ ಮಕ್ಕಳು. ಇತ್ತ ಒಂದು ಸಾರಿ ಅಮೃತ್ಸರದಲ್ಲಿ ಬ್ರಿಟಿಷ್ ಒಬ್ಬ ಹೆಣ್ಣು ಮಗಳು ಅಸಭ್ಯವಾಗಿ ಅಮೃತ್ಸರದಲ್ಲಿ ವರ್ತನೆಯನ್ನ ಮಾಡಿರ್ತಾರೆ. ಅದನ್ನು ಖಂಡಿಸಿ ಅಮೃತ್ಸರದಲ್ಲಿ ಜನರು ಅವರ ಬಗ್ಗೆ ಟೀಕೆಯನ್ನ ಮಾಡಿರ್ತಾರೆ. ಅದನ್ನ ಸೇಡನ್ನ ತೀರಿಸಿಕೊಳ್ಳಲಿಕ್ಕೆ ಇಲ್ಲಿ ಜನರಲ್ ಡೈಯರ್ ಜಲಿಯನ್ ವಾಲಾಬಾಗ್ನಲ್ಲಿ ಇವರಿಗೆ ನಾನು ಏನು ಅನ್ನೋದನ್ನ ತೋರಿಸ್ತೀನಿ ಅಂತಕ್ಕಂತಹ ಅಂಶದಿಂದ ತನ್ನ ಸೈನ್ಯ ಸಮೇತನಾಗಿ ಬಂದಿರ್ತಾನೆ. ಸರಿಯಾದ ಸಮಯವನ್ನು ನೋಡಿಕೊಂಡು ಒಂದು ಗುಂಡು ಕೂಡ ವೇಸ್ಟ್ ಆಗಬಾರದು ಅಂತ ಹೇಳಿ ತನ್ನ ಬಂದೂಕಿನಿಂದ ಇದ್ದ ಬದ್ದವರ ಮೇಲೆ ಗುಂಡಿನ ಮಳೆಯನ್ನ ಸುರಿತಾನೆ ಮಕ್ಕಳು. ಅದರಿಂದ ತನ್ನೆಲ್ಲರೂ ಕೂಡ ಅಲ್ಲಿ ಪ್ರಾಣವನ್ನು ಬಿಡ್ತಾರೆ, ಹುತಾತ್ಮರಾಗ್ತಾರೆ. ಅಂತ ಒಂದು ಸಂದರ್ಭ ಯಾವುದು ಜಲಿಯನ್ ವಾಲಾಬಾಗ್. ನೋಡಿ, ಗಮನಿಸಿ. ಜಲಿಯನ್ ವಾಲಾಬಾಗ್ನಲ್ಲಿ ಮೂಕನಂತೆ ಅತ್ತಿಂದಿತ್ತ ಓಡಾಡುತ್ತಿದ್ದ ಯಾರು? ಭಗತ್ ಸಿಂಗ್. ಚಿಕ್ಕ ಬಾಲಕ, 6 ವರ್ಷದ ಬಾಲಕ. ಇಲ್ಲಿ 12 ವರ್ಷದ ಬಾಲಕ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ನೋಡ್ತಾನೆ. ಮೂಕನಂತೆ ಸಾವನ್ನ, ಆ ಸಾವಿನಿಂದ ಕೂಡಿರ್ತಕ್ಕಂಥ ಅಂಶವನ್ನ ಅವನು ನೋಡ್ತಾನೆ ಮಕ್ಕಳು. ಅತ್ತಿಂದಿತ್ತ ಓಡಾಡ್ತಾ ಇದ್ದ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಶಾಲೆಗೆ ಹೋಗಬೇಕಾಗಿದ್ದ ಆ ಬಾಲಕ ಅಂದು ತನ್ನ ಹಳ್ಳಿಯಿಂದ ರೈಲಿನಲ್ಲಿ ಅಮೃತ್ಸರದಲ್ಲಿ ಬಂದಿಳಿದಿದ್ದ. ಶಾಲೆಗೆ ಹೋಗ್ಬೇಕು ಅಂತಕ್ಕಂಥ ಒಬ್ಬ ಬಾಲಕ, ಶಾಲೆಗೆ ಹೋಗ್ಬೇಕಾಗಿರ್ತಕ್ಕಂಥವನು ಜಲಿಯನ್ ವಾಲಾಬಾಗ್ನ ಘಟನೆಯನ್ನ ಕೇಳಿ ಭಗತ್ ಸಿಂಗ್ ತನ್ನ ರೈಲಿನ ಮೂಲಕ ಅವನು ಜಲಿಯನ್ ವಾಲಾಬಾಗ್ಗೆ ಬಂದು ಇಳಿತಾನೆ. ಅಲ್ಲಿ ನೋಡ್ತಾನೆ, ಮೂಕ ವಿಸ್ಮಯನಾಗ್ತಾನೆ. ಒಂದೆರಡು ಪುಸ್ತಕಗಳು ಹಾಗೂ ಒಂದು ಪುಟ್ಟ ಡಬ್ಬಿಯಲ್ಲಿ ಕೈಚೀಲ ಅವನ ಬಳಿಗೆ ಇತ್ತು. ಶಾಲೆಗೆ ಹೋಗುವಾಗ ಕೈಚೀಲವನ್ನು ಇಟ್ಕೊಂಡಿದ್ದ, ಸಣ್ಣ ಡಬ್ಬಿಯನ್ನು ಅವನು ಇಟ್ಕೊಂಡು ಬಂದಿದ್ದ. ತುಸು ಹೊತ್ತಿನ ನಂತರ ಹುಡುಗ ಜಲಿಯನ್ ವಾಲಾಬಾಗ್ನಲ್ಲಿ ಒಂದೆಡೆ ಅಂತರ್ಮುಖಿಯಾಗಿ ಬಹುಕಾಲ ನಿಂತ. ಅಂತರ್ಮುಖಿಯಾಗಿ ಒಂದು ಕಡೆ ರಕ್ತಚಿಕ್ತವಾಗಿರ್ತಕ್ಕಂತಹ ದೇಹವನ್ನೆಲ್ಲವನ್ನು ಕೂಡ ನೋಡಿಕೊಂಡು, ಆ ರಕ್ತವನ್ನೆಲ್ಲ ನೋಡ್ಕೊಂಡು ಒಂದು ಕಡೆ ಕೂತ್ಕೊಳ್ತಾರೆ. ನಮ್ಮ ದೇಶಕ್ಕೆ ಎಂಥ ದುರ್ಗತಿ ಬಂದಲ್ಲ, ಇಂತಹ ಬ್ರಿಟಿಷರು ತನ್ನ ಜನರನ್ನ, ತನ್ನ ಪ್ರಜೆಗಳನ್ನ ಶಾಂತಿಯುತವಾಗಿರ್ತಕ್ಕಂಥವ್ರು ಏಕಾಏಕಿ ಅವರ ಮೇಲೆ ದಾಳಿಯನ್ನ ಮಾಡಿ ಅವ್ರನ್ನ ಕೊಂದು ಹಾಕಿಬಿಟ್ಟಿದಾರಲ್ಲ ಅಂತೇಳಿ ಏನು ಮಾಡಬೇಕು ಅಂತಕ್ಕಂತಹ ಯೋಚನೆಯಲ್ಲಿ ಅಂತರ್ಮುಖಿಯಾಗಿ ಒಂದು ಕಡೆ ಯೋಚನೆ ಮಾಡ್ಕೊಂತ ಕೂತ್ಕೊಂಡಿದ್ದಾರೆ ಮಕ್ಕಳೇ.
ಬಹುಕಾಲ ನಿಂತ ನಂತರ ಅಲ್ಲಿಂದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹಣೆಗಿಟ್ಟುಕೊಂಡ. ಇನ್ನಷ್ಟನ್ನು ತನ್ನಲ್ಲಿದ್ದ ಡಬ್ಬಿಯಲ್ಲಿ ಶೇಖರಿಸಿಕೊಂಡು ಹಿಂತಿರುಗಿದ. ಭಗತ್ ಸಿಂಗ್ ಸ್ವತಂತ್ರ ಹೋರಾಟವನ್ನ ಮಾಡಿರ್ತಕ್ಕಂತಹ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವನು. ಚಿಕ್ಕಂದಿನಲ್ಲಿಯೇ ಬ್ರಿಟಿಷರ ವಿರುದ್ಧ ನನ್ನ ದೇಶಕ್ಕಾಗಿ ದೇಶವನ್ನು ಕಾಪಾಡ್ತೀನಿ, ಸ್ವಾತಂತ್ರ್ಯವನ್ನು ತಂದುಕೊಡ್ತೀನಿ ಅಂತೇಳಿ ತನ್ನ ತಾಯಿಗೆ ಭಾಷೆಯನ್ನ ಕೊಟ್ಟಿರ್ತಕ್ಕಂಥವನು. ತನ್ನ ಚಿಕ್ಕಪ್ಪಂದಿರನ್ನ ಮರಳಿ ಪುನಃ ತನ್ನ ಊರಿಗೆ ಕರ್ಕೊಂಡ್ಬರ್ತೀನಿ ಅಂತಕ್ಕಂತಹ ಮಾತನ್ನ ಕೊಟ್ಟಿರ್ತಕ್ಕಂಥವನು ಭಗತ್ ಸಿಂಗ್. ಜಲಿಯನ್ ವಾಲಾಬಾಗ್ ರಕ್ತಚಿಕ್ತವಾಗಿರ್ತಕ್ಕಂತಹ, ರಕ್ತದಿಂದ ಕೂಡಿರ್ತಕ್ಕಂಥ, ಸಮ್ಮಿಳಿತವಾಗಿರ್ತಕ್ಕಂಥ ಮಣ್ಣನ್ನ ತಿಲಕವಾಗಿ ತನ್ನ ಹಣೆಗೆ ಇಟ್ಕೋತಾನೆ. ಡಬ್ಬಿಯಲ್ಲಿ ಆ ಮಣ್ಣನ್ನ ಸಂಗ್ರಹಿಸಿಕೊಂಡು ಪುನಃ ತನ್ನ ಹಳ್ಳಿಗೆ ಬರ್ತಾನೆ. ಮಕ್ಕಳಿಗೆ ರಾತ್ರಿ ಮನೆಗೆ ಹಿಂತಿರುಗಿದಾಗ ಅವನ ಸಹೋದರಿ ಎಂದಿನಂತೆ ಅವನನ್ನು ಊಟಕ್ಕೆ ಬಿಸಿದರೆ ಒಲ್ಲೆನೆಂದು ಮುಖ ತಿರುಗಿಸಿದ. ಅವನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ಕೂಡ ನಿರಾಕರಿಸಿ ಅವಳನ್ನು ಮನೆಗೆ ಹಿಂಭಾಗಕ್ಕೆ ಕರೆದೊಯ್ದು ತನ್ನ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸಿದ. ನೋಡಿ ಮಕ್ಕಳೇ, ಭಗತ್ ಸಿಂಗ್ ಅವತ್ತಿನ ರಾತ್ರಿ ಸಮಯದಲ್ಲಿ ತನ್ನ ಮನೆಗೆ ಬರ್ತಾನೆ. ಅವನಿಗೆ ಏನೂ ಕೂಡ ಬೇಡವಾಗಿತ್ತು. ಅಂತಹ ಜಲಿಯನ್ ವಾಲಾಬಾಗ್ನ ದುರಂತವನ್ನು ನೋಡಿ ಅವನಿಗೆ ಕಣ್ಣಿಗೆ ಕಟ್ಟುವಂತಹ ಒಂದು ಚಿತ್ರಣ ಮೈಯಲ್ಲಿತ್ತು. ಅವನ ರಕ್ತ ಕುದಿತಾ ಇತ್ತು. ಬ್ರಿಟಿಷರ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಬೇಕು ಅಂತಕ್ಕಂಥ ಹಂಬಲ ಅವನದಾಗಿತ್ತು. ಮಕ್ಕಳೇ, ಅವನ ತಂಗಿ ಅವನಿಗೆ ಪ್ರಿಯವಾಗಿರ್ತಕ್ಕಂಥ ಮಾವಿನ ಹಣ್ಣನ್ನು ತಂದರೂ ಕೂಡ ಅವನು ನಿರಾಕರಣೆ ಮಾಡ್ತಾನೆ. ಆ ಡಬ್ಬಿಯಲ್ಲಿ ಬಂದಿರ್ತಕ್ಕಂಥ ರಕ್ತಚಕ್ತವಾಗಿರ್ತಕ್ಕಂತಹ ಮಣ್ಣನ್ನ ತನ್ನ ಸಹೋದರಿಗೆ ತೋರಿಸ್ತಾನೆ. ತನ್ನ ಉಪವಾಸಕ್ಕೆ ಕಾರಣ ಏನು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆ ಡಬ್ಬಿಲಿರ್ತಕ್ಕಂಥ ಮಣ್ಣನ್ನು ತೋರಿಸಿ ತ್ಯಾಗದ ಪ್ರತೀಕ ಆ ಮಣ್ಣು ಎಂದು ಅವಳಿಗೆ ತಿಳಿಯ ಹೇಳ್ತಾನೆ. ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಅಲ್ಲಿ ಸಭೆ ಏನೋ ನಡೆದಿರುತ್ತೆ. ಆ ಸಭೆಯನ್ನು ಕೇಳಲಿಕ್ಕೆ ಶಾಂತವಾಗಿ ಶಾಂತಿ ರೀತಿಯಿಂದ ಆಗಿರ್ತಕ್ಕಂಥ ಹೋರಾಟ ಮಾಡಬೇಕು ಅಂತ ಜನರಲ್ ಸೇರಿರ್ತಾರೆ. ಜನರಲ್ ಡಯಾರ್ ಏಕಾಏಕಿಯಾಗ ಅವರ ಮೇಲೆ ಗುಂಡಿನ ಸುತ್ತನ್ನ ಹಾಕಿ ಅವರ ಪ್ರಾಣವನ್ನು ತೆಗೆಯುವ ಮಟ್ಟಕ್ಕೆ ಅವನು ಹೋಗ್ತಾನೆ. ಅದರ ಫಲವಾಗಿರ್ತಕ್ಕಂಥದ್ದು, ರಕ್ತಚಕ್ತವಾಗಿರ್ತಕ್ಕಂಥದ್ದು ಈ ಮಣ್ಣು ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ. ನೋಡಿ, ಜಲಿಯನ್ ವಾಲಾಬಾಗ್ನಲ್ಲಿ ಅವತ್ತಿನ ಸಂದರ್ಭದಲ್ಲಿ ಏನು ಆ ಸಭೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕಾಲನ್ನ ಕಳ್ಕೊಂಡು, ಕೈಯನ್ನ ಕಳ್ಕೊಂಡು, ಜೀವನ ಕಳ್ಕೊಂಡು, ಆ ಜಲಿಯನ್ ವಾಲಾಬಾಗ್ನಲ್ಲಿ ಪುಟ್ಟದಾಗಿರ್ತಕ್ಕಂಥ ಬಾವಿ ಇರುತ್ತೆ. ಆ ಬಾವಿಯಲ್ಲಿ ಜಿಗಿದು ತನ್ನ ಪ್ರಾಣವನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋದ್ರು ಕೂಡ ಸುಮಾರು 120 ಜನ ಆ ಬಾವಿಯಲ್ಲಿ ಬಿದ್ದು ತನ್ನ ಪ್ರಾಣವನ್ನ ಕಳ್ಕೊತಾರೆ. ಈ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂಥದ್ದನ್ನು ಮುಂದಿನ ಅಂಶವನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮಕ್ಕಳೇ. ಏಪ್ರಿಲ್ 13, 1919 ಜಲಿಯನ್ ವಾಲಾಬಾಗ್ನಲ್ಲಿ ಹತ್ಯಾಕಾಂಡದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದವರಿಗೆ ನಮನವನ್ನ ಸಲ್ಲಿಸಲು ಭಗತ್ ಸಿಂಗ್ ಹೋಗಿದ್ದ. 1919 ಅಲ್ಲಿ ರೋಲಪ್ ಕಾಯ್ದೆ, ಬ್ರಿಟಿಷರು ಒಂದು ರೋಲಪ್ ಕಾಯ್ದೆ ಅಂತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ. ಅದರ ವಿರುದ್ಧವಾಗಿ ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ಸಭೆಯನ್ನ ಸೇರಿರ್ತಾರೆ. ಆ ಸಭೆಯನ್ನ ನೋಡ್ಲಿಕ್ಕೆ, ಭಾಷಣವನ್ನು ಕೇಳಲಿಕ್ಕೆ ಸುಮಾರು 20,000 ಜನರು ಅಲ್ಲಿ ನೆರೆದಿರ್ತಾರೆ. ಮಕ್ಕಳೇ, ಶಾಂತವಾಗಿ ಸಭೆಯನ್ನ ಅಲ್ಲಿ ಕೇಳ್ತಾ ಇರ್ತಾರೆ. ಜನರಲ್ ಡಯಾರ್ ತನ್ನ ಸೈನ್ಯಕ್ಕೆ ಬಂದು ಏಕಾಏಕಿ ಗುಂಡನ್ನ ಅವರ ಮೇಲೆ ಹಾಕ್ತಾನೆ. ಎಲ್ಲರೂ ಕೂಡ ಪ್ರಾಣವನ್ನ ಕಳ್ಕೊತಾರೆ. ಆ ಬಾಲಕ ಭಗತ್ ಸಿಂಗ್ ಇಂದು ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಹೀಗಿದೆ. ಇವತ್ತು ಆ ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ಒಕ್ಕಣೆಯನ್ನ ಅಲ್ಲಿ ಬರೆಸಿದ್ದಾರೆ. ಏನಂತ ಅಲ್ಲಿ ಬರೆಸಿದ್ದಾರೆ ಅಂದ್ರೆ, ಏಪ್ರಿಲ್ 13, 1919 ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು 2,000 ಮೂಕದ ಹಿಂದೂ, ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ. ಖಂಡಿತವಾಗಲೂ ಅವತ್ತು ಹಿಂದೂ, ಸಿಖ್, ಮುಸಲ್ಮಾನ ಅಂತಕ್ಕಂಥ ಯಾವುದೇ ಒಂದು ಧರ್ಮ ಭೇದ, ಜಾತಿ ಭೇದ ಅಂತಕ್ಕಂಥದ್ದು ಇರಲಿಲ್ಲ ಮಕ್ಕಳೇ. ಎಲ್ಲರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಲೇಬೇಕು ಅಂತಕ್ಕಂತಹ ಅಂಶ ಅವರದಾಗಿತ್ತು. ಇಂದು ಕಿತ್ತಾಡ್ತಾ ಇದ್ದಾರೆ ರಾಜಕೀಯ ಧುರೀಣರು, ಇಂದು ಓಟಿಗಾಗಿ ಕಿತ್ತಾಡ್ತಾ ಇದ್ದಾರೆ. ಅವತ್ತು ದೇಶ ಪ್ರೇಮ ಎಲ್ಲರ ಒಂದು ರಕ್ತಗತವಾಗಿ ಎದೆಯಲ್ಲಿ ನಿಂತು ಅಂತ ಹೇಳಿ ಆ ಜಲಿಯನ್ ವಾಲಾಬಾಗ್ನಲ್ಲಿ ಆ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯಾರ್ ಆಜ್ಞೆಯಂತೆ ಬ್ರಿಟಿಷ್ ಸೈನ್ಯ ಗುಂಡನ್ನು ಹಾರಿಸ್ತಾರೆ. ನೋಡಿ, ಅಲ್ಲಿರ್ತಕ್ಕಂತಹ
ಗುಂಡನ್ನು ಹಾರಿಸಿದರ ಫಲವಾಗಿ ಅಷ್ಟು ಜನ ತನ್ನ ಪ್ರಾಣವನ್ನು ಕಳ್ಕೊತಾರೆ ಮಕ್ಕಳೇ. ಅವರ ಸಮ್ಮಿಳಿತವಾಗಿರ್ತಕ್ಕಂತಹ ಆ ರಕ್ತದ ಅಂಶ ಜಲಿಯನ್ ವಾಲಾಬಾಗ್ನಲ್ಲಿ ಇದೆ, ಆಗಿದೆ. ಆ ಮಣ್ಣನ್ನು ಭಗತ್ ಸಿಂಗ್ ಆ ದೇವರ ಪೂಜೆ ಮಾಡತಕ್ಕಂತಹ ಕೋಣೆಯಲ್ಲಿ ಅದನ್ನು ಇಟ್ಟು ದಿನನಿತ್ಯ ಇದಕ್ಕೆ ನಾವು ಪೂಜೆಯನ್ನು ಮಾಡಬೇಕು ಅಂತಕ್ಕಂತಹ ಒಂದು ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ತ್ಯಾಗವನ್ನು ಮಾಡಿರ್ತಕ್ಕಂತಹ ಆ ಮಣ್ಣನ್ನು ನಾವು ಪೂಜ್ಯವಾಗಿ ನಾವು ಕಾಣಬೇಕು, ಶ್ರೇಷ್ಠತೆ ಇರ್ತಕ್ಕಂತಹ ಮಣ್ಣನ್ನು ನಾವು ಪೂಜೆಯನ್ನು ಮಾಡಬೇಕು ಅಂತಕ್ಕಂಥ ತನ್ನ ಸಹೋದರಿಗೆ ಭಗತ್ ಸಿಂಗ್ ಹೇಳ್ತಾನೆ ಮಕ್ಕಳೇ. ಭಗತ್ ಸಿಂಗ್ ಅಲ್ಲಿಗೆ ಹೋಗಿ ಅಂತರ್ಮುಖಿಯಾಗಿ ನಿಂತಾಗ ಈ ಭಾವನೆ ಅವನ ಮನಸ್ಸಿನಲ್ಲಿ ಆಯುತ್ತಿರಬೇಕು. ಖಂಡಿತವಾಗಿಯೂ ಕೂಡ ಆ ದೇಶಭಕ್ತನಾಗಿರ್ತಕ್ಕಂತಹ ಭಗತ್ ಸಿಂಗ್ ಆ ಚಿಕ್ಕ ವಯಸ್ಸಿನಲ್ಲಿಯೇ ಆ ಪ್ರದೇಶವನ್ನು ನೋಡಿ ಅವನಿಗೆ ಈ ಪ್ರದೇಶ ಖಂಡಿತವಾಗಿಯೂ ಕೂಡ ಪೂಜನೀಯವಾಗಿ ಕಾಣುತ್ತೆ. ಅವರು ಆ ದೇವರ ಸ್ಮರಣೆಯನ್ನ ಆ ರೀತಿಯಲ್ಲಿ ಅವರೆಲ್ಲ ತ್ಯಾಗ ಮಾಡತಕ್ಕ ಪ್ರತಿಯೊಬ್ಬರನ್ನ ನೆನಪನ್ನ ಮಾಡ್ಕೋತಾರೆ ಮಕ್ಕಳು. ಜಲಿಯನ್ ವಾಲಾಬಾಗ್ನಲ್ಲಿ ನೆರೆದಿದ್ದ ಜನಕ್ಕೆ ತಾವೊಂದು ರಾಜಕೀಯ ಆಂದೋಲನದಲ್ಲಿ ಭಾಗಿಗಳಾಗಬೇಕೆಂಬ ಆಕಾಂಕ್ಷೆಯಾಗಲಿ ಹುತಾತ್ಮರಾಗಬೇಕೆಂಬ ಅಭಿಲಾಷೆಯಾಗಲಿ ಇದ್ದಿರಲ್ಲ. ಅದು ಖಂಡಿತ ಇಲ್ಲ. ಅವರು ಅವತ್ತು ಸಭೆ ಸೇರಿದ್ದು ಭಾಷಣವನ್ನು ಕೇಳಬೇಕು, ಸ್ವತಂತ್ರ ಹೋರಾಟದಲ್ಲಿ ಧುಮುಕಬೇಕು, ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಅಂಶ ಅವ್ರದ್ದಾಗಿತ್ತು. ಆದರೆ ಜನರಲ್ ಡಯರ್ ಇವರನ್ನ ನಾನು ಒಂದು ಕ್ರೌರ್ಯ ಮನಸ್ಸಿನಿಂದ ಕೊಡ್ತಕ್ಕಂಥವನು ಜನರಲ್ ಡಯರ್, ಇವರನ್ನ ನಾನು ಸಾಯಿಸಲೇಬೇಕು ಅಂತಕ್ಕಂತಹ ಸೈನ್ಯದೊಂದಿಗೆ ಅವನು ಬಂದಿದ್ದಾನೆ. ಅವನು ಒಂದು ಕಡೆ ಹೇಳ್ತಾನೆ, ಬ್ರಿಟಿಷ್ ಕೋರ್ಟ್ನಲ್ಲಿ ಜನರಲ್ ಡಯರ್ನ ಪ್ರಶ್ನೆಯನ್ನ ಮಾಡ್ತಾರೆ, ಈ ರೀತಿ ಮಾಡಿದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ಜನರಲ್ ಡಯರ್ ಏನಂತ ಉತ್ತರ ಕೊಡ್ತಾನೆ, ಆ ಜಲಿಯನ್ ವಾಲಾಬಾಗ್ನ ದ್ವಾರದಲ್ಲಿ ನನ್ನ ಏನಾದರೂ ಕೂಡ ಗುಂಡು ಹೊಡೆಯುವ ಒಂದು ಮಷಿನ್ ಹೋಗುವಂತಿದ್ದಿದ್ರೆ ಆ ಮಷಿನ್ನ ತೆಗೆದುಕೊಂಡು ಎಲ್ಲರ ಮೇಲೆ ಗುಂಡಿನ ಸುರಿಮಳೆಯನ್ನ ನಾನು ಹಾರಿಸ್ತಾ ಇದ್ದೆ. ಆದರೆ ಅದಕ್ಕೆ ಅವಕಾಶ ಆಗಲಿಲ್ಲ. ಹಾಗಾಗಿ ತನ್ನ ಸೈನ್ಯ ಸಮೇತ ಹೋಗಿ ಗುಂಡಿನ ಸುರಿಮಳೆಯನ್ನ ಅವರ ಮೇಲೆ ಹಾಕಿದೆ ಅಂತಕ್ಕಂತಹ ಕ್ರೌರ್ಯ ಮನಸ್ಸಿನವನು ಜನರಲ್ ಡಯರ್ ಅಂತಕ್ಕಂಥವು. ನೋಡಿ, ಇಲ್ಲಿ ಹುತಾತ್ಮರಾಗಬೇಕೆಂಬ ಅಭಿಲಾಷೆ ಇದ್ದಿರಲಾರದು ಜನರಲ್ ಡಯರ್ ಸಹ ತನ್ನ ಪೈಶಾಚಿಕ ಘಾತುಕತೆಯನ್ನು ಉಳಿದ ಬೇರಾವ ಭಾವನೆಯಿಂದಲೂ ಪ್ರೇರಿತನಾಗಿದ್ದ ಎಂದು ನಂಬುವುದು ಕಷ್ಟ. ಖಂಡಿತ ಪ್ರೇರಣೆಯನ್ನ ಪಡ್ಕೊಂಡಿದ್ದ ಬ್ರಿಟಿಷರು ಭಾರತೀಯರನ್ನ ಇವ್ರನ್ನ ತನ್ನ ಕವಿಮುಷ್ಟಿಯಲ್ಲಿ ಇಟ್ಕೋಬೇಕು, ಇವ್ರನ್ನ ಹೆದರಿಸ್ಬೇಕು. ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂತಹ ಕ್ರೌರ್ಯತನವನ್ನು ಮಾಡಿದಾಗ ಮಾತ್ರ ಭಾರತೀಯರು ಹೆದರ್ತಾರೆ ಇರ್ತಕ್ಕಂಥ ಅಂಶ ಒಂದಾಗಿತ್ತು. ಆದರೆ ಖಂಡಿತ ಎಷ್ಟೇ ಪ್ರಾಣಗಳು ಹೋದರೂ ಕೂಡ ಎದೆ ಗುಂದದೆ ಭಾರತೀಯರು ಬ್ರಿಟಿಷರ ವಿರುದ್ಧ ಶಾಂತಿಯುತವಾಗಿ ಮತ್ತೆ ಕ್ರಾಂತಿಯುತವಾಗಿ
ಪಟ್ಟಿಗೆ ಇತ್ತು ಅನ್ನೋದನ್ನು ಅವನೇ ಹೇಳ್ತಾನೆ ನೋಡಿ. ಇಲ್ಲಿ 1650 ಸುತ್ತುಗಳಷ್ಟು ಗುಂಡಿನ ಮಳೆ ಕರೆಸಿದ್ದೆ. ಅವನು ಹೆಮ್ಮೆಯಿಂದ ಹೇಳ್ತಾನೆ, ಒಂದೇ ಒಂದು ಗುಂಡು ಸಹ ದಂಡ ಆಗಲಿಲ್ಲ ಅಂತಕ್ಕಂತಹ ಮಾತು ನೋಡಿ. ಸುಮಾರು 2000 ಜನ ಶಾಂತಿಯುತವಾಗಿರ್ತಕ್ಕಂತಹ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಅಂಶದಿಂದ ಅವರು ಭಾಷಣವನ್ನು ಕೇಳ್ತಾ ಇದ್ರು. ಏಕಾಏಕಿಯಾಗಿ ತನ್ನ ಸೈನ್ಯ ಸಮೇತನಾಗಿರ್ತಕ್ಕಂತಹ ಡಯಾರ್ ಆ ಜಲಿಯನ್ ವಾಲಾಬಾಗ್ನ ಸುತ್ತ ಇರ್ತಕ್ಕಂತಹ ಎತ್ತರವಾಗಿರ್ತಕ್ಕಂತಹ ಗೋಡೆಗಳು, ಅಲ್ಲಿ ಬರಲಿಕ್ಕೆ ಹೋಗಲಿಕ್ಕೆ ಒಂದೇ ಒಂದು ಇರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಒಂದು ದ್ವಾರ ಬಾಗಿಲು, ಅದರ ಮುಖೇನ ಬಂದಿರತಕ್ಕಂತಹ ಜನರಲ್ ಡಯಾರ್ ಸುತ್ತವರೆದು 1650 ಗುಂಡನ್ನು ಭಾಷಣವನ್ನು ಕೇಳ್ತಕ್ಕಂತಹ ಮುಗ್ಧ ಭಾರತೀಯರ ಮೇಲೆ ಗುಂಡಿನ ಸುರಿಮಳೆಯನ್ನು ಗರಿತಾನೆ. ಅದರ ಫಲವಾಗಿ ಅವನೇ ಹೇಳಿಕೊಂಡಂತೆ 1650 ಜನ ಒಂದು ಗುಂಡು ಕೂಡ ವೇಸ್ಟ್ ಆಗಲಿಲ್ಲ, ವ್ಯರ್ಥ ಆಗಲಿಲ್ಲ, ಅವರೆಲ್ಲರೂ ಕೂಡ ಮರಣವನ್ನು ಹೊಂದಿದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮಕ್ಕಳೇ. ಅವನು ಮುಂದುವರೆದು ಅದರ ಪ್ರಶ್ನೆಯನ್ನು ಬ್ರಿಟಿಷ್ ಕೋರ್ಟಲ್ಲಿ ಕೇಳಿದಾಗ ಅವನು ಹೇಳಿಕೊಳ್ಳುವಂತಹ ಮಾತು ನೋಡಿ, ಆ ದ್ವಾರ ಬಾಗಿಲಿನ ಕೂಡ ಗುಂಡನ್ನು ಹೊಡೆಯುವಂತಹ ಒಂದು ಮಿಷಿನ್ ಏನಾದರೂ ಕೂಡ ದ್ವಾರ ಬಾಗಿಲ ಮುಖೇನ ಬಂದಿದ್ದರೆ ಅದನ್ನು ನಾನು ತೆಗೆದುಕೊಂಡು ಯಾರನ್ನೂ ಕೂಡ ಅಲ್ಲಿ ಬದುಕಲಿಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ನಾನು ಸೈನ್ಯ ಸಮೇತನಾಗಿ ಬಂದೂಕಿನಿಂದ ಅವರನ್ನು ನಾನು ಕೊಂದು ಹಾಕಿದೆ ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾನೆ ಮಕ್ಕಳೇ. ನೋಡಿ, ಅವನ ಉದ್ಧಾರದ ಮಾತುಗಳು ಭಾರತೀಯರನ್ನು ಎದುರಿಸಬೇಕು ಮತ್ತು ಅವ್ರನ್ನ ಬಾಯಿ ಮುಚ್ಚಿಸ್ಬೇಕು, ಅವ್ರನ್ನ ಸುಮ್ಮನಿರಬೇಕು ಅಂತಂದರೆ ಗುಂಡನ್ನು ಹೊಡೆಯೋದ್ರ ಮುಖಾಂತರನೇ ಅವ್ರನ್ನ ಬಾಯಿ ಮುಚ್ಚಿಸಲಿಕ್ಕೆ ಸಾಧ್ಯ, ಹೋರಾಟವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಅಂತಕ್ಕಂತಹ ಅವರ ಮಾತುಗಳಿಂದ ಗೊತ್ತಾಗುತ್ತೆ. ಭಾರತೀಯರು ಯಾರೂ ಕೂಡ ಎದೆಗುಂದಲಿಲ್ಲ. ಮತ್ತು ಪುನಃ ಹೋರಾಟಕ್ಕೆ ಹೇಳಿದರು. 1947 ಹೊತ್ತಿಗೆ ಸ್ವತಂತ್ರ ಬರುವ ತನಕವೂ ಕೂಡ ಆಗ್ತಾನೇ ಇದ್ದರು. ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳ್ತಾ ಇದ್ದ ಹೋರಾಟವನ್ನು ಮಾಡಿದರ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತಕ್ಕಂಥ ಮಾತನ್ನು ಅವರು ಹೆಮ್ಮೆಯಿಂದ ಹೇಳಿಕೊಡಬೇಕು ಮಕ್ಕಳೇ. ನೋಡಿ, ಜಲಿಯನ್ ವಾಲಾಬಾಗಿನ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದ ಬಾಲಕ ಭಗತ್ ಸಿಂಗ್ ಮುಂದೆ ತನ್ನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಮಕ್ಕಳಿಗೆ ಬಾಲ್ಯದಿಂದನೂ ಕೂಡ ಭಗತ್ ಸಿಂಗ್ನ ಕುಟುಂಬ ಸ್ವತಂತ್ರದ ಚಳುವಳಿಯಲ್ಲಿ ಭಾಗವಹಿಸತಕ್ಕಂಥರು. ಅಜ್ಜ, ತಂದೆ, ಚಿಕ್ಕಪ್ಪಂದರು ಕೂಡ ಅವನ ಸ್ನೇಹತ್ವದ ಒಂದು ಅಂಶದಿಂದ ಭಗತ್ ಸಿಂಗ್ ಬಾಲ್ಯದಿಂದಲೇ ಕೂಡ ಆ ಒಂದು ಏನು ಪಂಜಾಬ್ ಪ್ರಾಂತದ ಸುತ್ತಮುತ್ತಲಿನ ಎಲ್ಲರನ್ನೂ ಕೂಡ ಅವನ ಸ್ನೇಹದಿಂದ ಕಾಣ್ತಾ ಇದ್ದ, ಸ್ನೇಹಿತರನ್ನು ಹೊಂದಿದ್ದ. ತನ್ನ ಸ್ನೇಹಿತರ ಜೊತೆಗೆ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದ್ದಾರೆ. ಲಾಲ್ ಬಾಲ್ ಪಾಲ್ ಅಂತಾರೆ, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲ ಗಂಗಾಧರ ತಿಲಕ್ ಇವರ ಜೊತೆಗೇನೆ ಇವರ ಸಾಲಿನಲ್ಲಿ ಕ್ರಾಂತಿಕಾರಿ ಎದ್ದು ನಿಲ್ತಾನೆ ಅವನೇ ಭಗತ್ ಸಿಂಗ್. ಮಕ್ಕಳೇ, ಕೊನೆಗೆ ಅವನ ಜೊತೆಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಸುಖದೇವ್, ರಾಜ್ಗುರು, ಬಟುಕೇಶ್ವರ ದತ್ತ ಇಂತಹ ಅನೇಕ ನನ್ನ ಸ್ನೇಹಿತರೊಂದಿಗೆ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಹೋರಾಟವನ್ನು ಮಾಡ್ತಾರೆ ಮಕ್ಕಳೇ. ನಗ್ತಾನೆ ಬ್ರಿಟಿಷರು ಅವರೆಲ್ಲರೂ ಕೂಡ ಗಲ್ಲಿಗೆ ಏರಿಸ್ತಾರೆ, ವೀರ ಮರಣವನ್ನು ಹೊಂತಾರೆ, ಹುತಾತ್ಮರಾಗ್ತಾರೆ. ಕೊನೆಗೆ ಮಾತ್ರ ತನ್ನ ತಾಯಿ ಭಾರತಾಂಬೆಯ ಸ್ವತಂತ್ರದ ಹಣತೆ ತೈಲವೆಂಬಂತೆ ಅವರು ವೀರ ಯೋಧರಾದರು ಅಂತೇಳಿ. ನೋಡಿ, ಒಂದು ದೀಪ ಜ್ಯೋತಿಯನ್ನು ಬೆಳಗಬೇಕು ಅಂದರೆ ಬತ್ತಿ ಉರಿಯುತ್ತೆ, ಬತ್ತಿಯಿಂದ ಬೆಳಕು ಬರುತ್ತೆ. ಆಗ ಬತ್ತಿ ಉರಿಲಿಕ್ಕೆ ಬೆಳಗ್ಗೆ ಕೊಡ್ತಕ್ಕಂಥದ್ದು ತೈಲ, ಎಣ್ಣೆ. ಆ ರೀತಿಯಾಗಿರ್ತಕ್ಕಂಥ ಅನೇಕ ಭಾರತೀಯರು, ಭಗತ್ ಸಿಂಗ್ ಅಂತ ಅನೇಕ ವೀರ ಯೋಧರು ಜೊತೆಗೇ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಭಾಗಿಯಾಗ್ತಾರೆ. ಸ್ವತಂತ್ರ ತಂದುಕೊಳ್ಳಿಕ್ಕೆ ಅವರು ಕಾರಣೀಭೂತರಾಗ್ತಾರೆ ಮಕ್ಕಳೇ. ಆ ತೈಲದ ರೀತಿಯಾಗಿ ಆ ತೈಲಕ್ಕೆ ಆ ದೀಪವನ್ನು ಬೆಳಗಲಿಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥ ತೈಲಕ್ಕೆ ಅನೇಕ ಹುತಾತ್ಮರಾಗಿರ್ತಕ್ಕಂತಹ ಭಾರತದ ಸ್ವತಂತ್ರ ಹೋರಾಟಗಾರರನ್ನು ಇಲ್ಲಿ ನಮಗೆ ಲೇಖಕರು ಮಾಡಿಕೊಡ್ತಾರೆ ಮಕ್ಕಳೇ. ಇಂತಹ ಅನೇಕ ಹುತಾತ್ಮರ ಫಲವಾಗಿ ನಾವು ಇವತ್ತು 1947ರಿಂದ ಭಾರತ ದೇಶ ಸ್ವತಂತ್ರವನ್ನು ಇಂದಿನವರೆಗೂ ಪಡ್ಕೊಂಡಿದೆ. ನಮ್ಮ ಭಾರತ ದೇಶ ಜಗತ್ತಿನಾದ್ಯಂತವೂ ಕೂಡ ಒಂದು ಹೆಮ್ಮೆಯ ರಾಷ್ಟ್ರವಾಗಿ, ಪ್ರಗತಿಪರ ರಾಷ್ಟ್ರವಾಗಿ ಇವತ್ತು ಮುಂದುವರೆದಿದೆ. ಇವತ್ತು ನೋಡಿ, ಇಂತಹ ಭಾರತ ದೇಶದ ಪ್ರತಿಯೊಂದು ದೇಶ ಅಭಿಮಾನವನ್ನು ಕೂಡ ನಮ್ಮ ಎದೆಯ ಆಳದಲ್ಲಿ ನಾವು ಇಟ್ಕೋಬೇಕು. ಇಂತಹ ಪ್ರೇರಣೆ ಕೊಡ್ತಕ್ಕಂಥ ಅನೇಕ ಮಹನೀಯರ ಸ್ವತಂತ್ರ ಹೋರಾಟಗಾರರನ್ನು ಅವರ ಜೀವನ ಚರಿತ್ರೆಯನ್ನು ನಾವು ಓದಬೇಕು. ದಿನನಿತ್ಯ ನಾವು ದೇವರಿಗೆ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಹುತಾತ್ಮರನ್ನು ನಾವು ನೆನಪು ಮಾಡ್ಕೋಬೇಕು ಮಕ್ಕಳೇ. ಇಂತಹ
ಇಂತಹ ಅಂಶವನ್ನು ನಾವು ತಿಳ್ಕೋಬೇಕು ಅಂತಕ್ಕಂತಹ ಒಂದು ಫಲವಾಗಿಯೇ ನಿಮಗೆ ಅಧ್ಯಾಯವನ್ನು ಇಟ್ಟಿದ್ದಾರೆ ಮಕ್ಕಳೇ. ಇಂತಹ ಅಧ್ಯಾಯವನ್ನು ನೀವು ಓದ್ಕೊಂಡು ಈ ಪರೀಕ್ಷಾ ದೃಷ್ಟಿಯೂ ಕೂಡ ಬಹಳ ಮುಖ್ಯ ಈ ಒಂದು ಅಧ್ಯಾಯ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರ್ಕೊಂಡು ಬರಬೇಕು ಮಕ್ಕಳೇ. ಜೊತೆಗೆ ಈ ಅಧ್ಯಾಯವನ್ನು ಓದ್ಕೊಂಡು ನೀವು ನೋಡಿ, ಇಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹುತಾತ್ಮರಾಗಿರ್ತಕ್ಕಂತಹ ದೇಶಾಭಿಮಾನಿಗಳ ಚಿತ್ರವನ್ನು ನೀವು ಸಂಗ್ರಹ ಮಾಡ್ಕೋಬೇಕು. ಅವರ ಜೀವನದ ಬಗ್ಗೆ ನೀವು ವಿವರಣೆಯನ್ನು ಬರ್ಕೊಂಡು ಚಟುವಟಿಕೆ ರೂಪದಲ್ಲಿ ನೀವು ಮುಂದಿನ ತರಗತಿ ಬರುವಾಗ ತಂದುಕೊಡ್ಬೇಕು ಮಕ್ಕಳೇ. ಇಷ್ಟು ಅಧ್ಯಾಯದ ಅಂಶವನ್ನು ನಾವು ಇವತ್ತಿನ ದಿನದ ತರಗತಿಯಲ್ಲಿ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಅನ್ನುವ ಸುಂದರ ಉದ್ಯಾನವನವನ್ನು ರಕ್ತಸಿಕ್ತಗೊಳಿಸಿ ಭಾರತೀಯರ ಮೇಲೆ ಮಾರಣ ಹೋಮವನ್ನೇ ಸೃಷ್ಟಿಸಿದ ದಿನ ಇದು. ಭಾರತೀಯ ಚರಿತ್ರೆಯಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಹತ್ಯಾಕಾಂಡ ಅಂತಲೇ ಉಳಿದಿದೆ. ಅಷ್ಟಕ್ಕೂ ಈ ನರಮೇಧ ನಡೆದದ್ದು ಯಾಕೆ? ಇದಕ್ಕೆ ಕಾರಣನಾದ ಆ ರಾಕ್ಷಸ ಯಾರು? ಇದಕ್ಕೆ ಭಾರತೀಯರ ಉತ್ತರವೇನಾಗಿತ್ತು? ಕೊನೆಗೆ ಆ ರಾಕ್ಷಸ ಏನಾಗ್ತಾನೆ? ಇವುಗಳನ್ನೆಲ್ಲ ನಾವು ನಿಮಗೆ ಇಂದು ತಿಳಿಸ್ಕೊಡ್ತೇವೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಮಾಡೋ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಗೆಳೆಯರೆ, ಭಾರತದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅಂತಲೇ ಕರೆಯುವ ಜಲಿಯನ್ ವಾಲಾಬಾಗ್ನ ದುರಂತ ಹತ್ಯಾಕಾಂಡ ನಡೆಯಲು ಕಾರಣವನ್ನು ತಿಳಿಯಬೇಕಂದ್ರೆ ಅದರ ಹಿಂದಿನ ವಿಚಾರವನ್ನು ತಿಳಿಯಬೇಕಾಗುತ್ತೆ. ಅದು 1914 ಮೊದಲನೇ ಮಹಾಯುದ್ಧ ಪ್ರಾರಂಭವಾಗಿತ್ತು. ಇಡೀ ವಿಶ್ವದ ದೇಶಗಳೇ ಎರಡು ಬಣಗಳಾಗಿ ಈ ಭೀಕರ ಯುದ್ಧದಲ್ಲಿ ಪಾಲ್ಗೊಂಡಿದ್ವು. ಆಗಿನ ಬ್ರಿಟನ್ ದೇಶವು ಈ ಯುದ್ಧದಲ್ಲಿ ಮುಂದಾಳು ದೇಶವಾಗಿತ್ತು. ಆದರೆ ಈ ದೇಶದ ಸೈನ್ಯ ಬಹಳಷ್ಟು ಕಡಿಮೆ ಇದ್ದ ಕಾರಣ ಭಾರತೀಯರ ನೆರವನ್ನು ಕೋರಿತ್ತು. ಆ ಹೊತ್ತಿಗಾಗಲೇ ಭಾರತದಲ್ಲಿ ಬ್ರಿಟಿಷರ ಅರಾಜಕತೆಯ ವಿರುದ್ಧ ಚಳುವಳಿಗಳು ತಾರಕಕ್ಕೇರಿದ್ವು. ಈ ಸಂದರ್ಭದಲ್ಲಿ ಭಾರತೀಯ ನಾಯಕರಿಗೆ ಸ್ವಯಂ ಆಡಳಿತದ ಭರವಸೆಯನ್ನ ನೀಡಿ ಭಾರತೀಯ ಸೈನ್ಯದ ಸಹಾಯವನ್ನು ಪಡಿತಾರೆ. 1916ರ ವೇಳೆಗಾಗಲೇ ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯ ಮೇಲುಗೈ ಸಾಧಿಸಿ ವಿಜಯದ ಸಂಭ್ರಮಾಚರಣೆಯನ್ನು ಅನುಭವಿಸುತ್ತೆ. ಇತ್ತ ಭಾರತೀಯರು ಸ್ವಯಂ ಆಡಳಿತದ ಕನಸನ್ನು ಹೊತ್ತುತ್ತಾ ಆಶಾಭಾವನೆಯಿಂದ ಕಾಯ್ತಾ ಇರ್ತಾರೆ. 1917ರ ಡಿಸೆಂಬರ್ನಲ್ಲಿ ಬ್ರಿಟಿಷ್ನ ನ್ಯಾಯಮೂರ್ತಿ ರೌಲಟ್ ಅವರ ಮಾರ್ಗದರ್ಶನದಲ್ಲಿ ಒಂದು ಸಮಿತಿಯನ್ನು ಬ್ರಿಟಿಷ್ ಸರ್ಕಾರ ರಚಿಸುತ್ತೆ. ಈ ಸಮಿತಿಯ ಉದ್ದೇಶ ಭಾರತದಲ್ಲಿನ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕುವುದೇ ಆಗಿರುತ್ತೆ. ಕೊನೆಗೆ 1919 ಫೆಬ್ರವರಿಯಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಸ್ವಯಂ ಆಡಳಿತದ ಕನಸನ್ನು ಹೊಂದಿದ್ದ ಭಾರತೀಯರಿಗೆ ಈ ರೌಲೆಟ್ ಕಾಯ್ದೆ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತೆ. ಯಾಕಪ್ಪ ಅಂದರೆ ಈ ರೌಲೆಟ್ ಕಾಯ್ದೆಯ ಪ್ರಕಾರ ಅನುಮಾನ ಬಂದ ಯಾವ ವ್ಯಕ್ತಿಯನ್ನು ಯಾವ ಕಾರಣವೂ ಕೊಡದೆ ಬಂಧಿಸಬಹುದಾಗಿತ್ತು, ಯಾವ ಸ್ಥಳವನ್ನು ಶೋಧನೆ ಮಾಡಬಹುದಾಗಿತ್ತು. ಬಂಧಿತ ವ್ಯಕ್ತಿಗಳಿಗೆ ನ್ಯಾಯಾಲಯದಲ್ಲಿ ವಕೀಲರನ್ನು ಕೇಳುವ ಅಧಿಕಾರವೂ ಇರ್ತಾ ಇರಲಿಲ್ಲ. ಹೀಗಾಗಿ ಬ್ರಿಟಿಷರು ಭಾರತದ ಪ್ರಮುಖ ನಾಯಕರನ್ನೆಲ್ಲ ಯಾವುದೇ ಆದೇಶ ಹೊರಡಿಸದೆ ಬಂಧಿಸೋಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಪಂಜಾಬಿನ ಪ್ರಮುಖ ನಾಯಕರಾಗಿದ್ದ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲರನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟರು. ಈ ವಿಚಾರ ಪಂಜಾಬಿನಾದ್ಯಂತ ಅಲ್ಪ ಕಾಲದಲ್ಲಿ ಹರಡಿ ಅವರ ಬಂಧನದ ವಿರುದ್ಧ ಪ್ರತಿಭಟನೆಗಳು ಏರ್ಪಟ್ಟವು. ಅದು 1919 ಏಪ್ರಿಲ್ 13, ಅಂದರೆ ಇವತ್ತಿಗೆ ಸರಿಯಾಗಿ 1 ಶತಮಾನದ ಹಿಂದೆ. ಆ ದಿನ ವೈಸಾಖಿ ಹಬ್ಬ ಆಯಿತು. ಅದು ಸಿಖ್ಖರ ಪಾಲಿನ ಉಗಾದಿ ಅಂತಲೇ ಕರೀತಾರೆ. ಅಂದು ಪಂಜಾಬಿನ ಅಮೃತಸರದ ಜಲಿಯನ್ ವಾಲಾಬಾಗ್ ಅನ್ನೋ ಸುಂದರ ಉದ್ಯಾನವನದಲ್ಲಿ ಸುಮಾರು 20,000 ಮಂದಿ ಸೇರಿರ್ತಾರೆ. ಅದು ದೊಡ್ಡದಾದ ಉದ್ಯಾನವನವಾಗಿದ್ದು 3 ಕಡೆ ಅತ್ಯಂತ ಎತ್ತರವಾದ ಗೋಡೆಗಳಿಂದ ಸುತ್ತುವರಿದ ಪ್ರದೇಶವಾಗಿತ್ತು. ಅಂತಹ ಉದ್ಯಾನವನದಲ್ಲಿ ಸಂಜೆ ವಾಯುವಿಹಾರ ಮಾಡಲು ಕೆಲವು ಮಂದಿ, ತಮ್ಮ ಕುಟುಂಬದವರ ಜೊತೆ ವಿಹರಿಸಲು ಕೆಲವು ಮಂದಿ, ಮತ್ತೆ ಕೆಲವರು ಚಿಕ್ಕ ಮಕ್ಕಳೊಂದಿಗೆ ಸಂಭ್ರಮಿಸಲು ಬಂದಿರ್ತಾರೆ. ಮತ್ತೊಂದೆಡೆ ಆ ಉದ್ಯಾನವನದಲ್ಲಿ ಕೆಲವು ಮಂದಿ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲರ ಬಂಧನವನ್ನು ಪ್ರಶ್ನಿಸಿ ಚರ್ಚೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲೇ ಬ್ರಿಟಿಷ್ನ ಅಧಿಕಾರಿಯಾಗಿದ್ದಂತಹ ಜನರಲ್ ಡಯರ್ ಮತ್ತು ಅವನ ತುಕಡಿಯು ಕವಾಯತು ನಡೆಸುತ್ತಾ ಬಂದು ಈ ಉದ್ಯಾನವನದಲ್ಲಿ ನೆರೆದಿದ್ದ ಜನರನ್ನು ನೋಡ್ತಾನೆ. ಭಾರತೀಯರ ಮೇಲೆ ಮುಗಿ ಬೀಳಲು ಕಾಯ್ತಾ ಇದ್ದ ಆ ರಾಕ್ಷಸನಿಗೆ ಇದೇ ಸರಿಯಾದ ಸಮಯ ಅಂತ ತಿಳಿದು ತನ್ನ ಸೇನಾ ತುಕಡಿಯನ್ನ 3 ಹಂತದ ಸಾಲುಗಳಲ್ಲಿ ನಿಲ್ಲಿಸ್ತಾನೆ. ಅಲ್ಲಿ ನೆರೆದಿದ್ದ ಜನರ ಮೇಲೆ ಗುಂಡಿನ ಮಳೆಗೆರೆಯಲು ಆದೇಶ ಮಾಡೇ ಬಿಡ್ತಾನೆ. 15 ನಿಮಿಷಗಳಲ್ಲಿ 1250 ರೌಂಡ್ಗಳ ಗುಂಡಿನ ಮಳೆಗೆರಿತಾರೆ. ಅಲ್ಲಿ ನೆರೆದಿದ್ದ ಜನಕ್ಕೆ ನಿಜಕ್ಕೂ ಅಲ್ಲಿ ಏನು ನಡೀತಾ ಇದೆ ಅನ್ನೋದೇ ಅರ್ಥವಾಗಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಗುಂಡುಗಳು ದೇಹ ಸೇರಿರ್ತವೆ. ಕೆಲವು ಮಂದಿ ತಮ್ಮ ಪ್ರಾಣ ಹೋಗೋದು ಖಚಿತ ಅಂತ ತಿಳಿದು
ತಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಲು ಅವರನ್ನು ತಬ್ಬಿಕೊಂಡು ನೆಲದಲ್ಲಿ ಮಲಗಿ ತಮ್ಮ ದೇಹದಲ್ಲಿ ಆ ಗುಂಡುಗಳನ್ನು ತುಂಬಿಸ್ಕೋತಾರೆ. ಮತ್ತೆ ಕೆಲವರು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋಕೆ ಅಲ್ಲೇ ಇದ್ದ ಬಾವಿಯಲ್ಲಿ ಹಾರಿದ್ರು. ಆದರೆ ಆ ಪಾಪಿ ರಾಕ್ಷಸರು ಆ ಬಾವಿಯ ಸುತ್ತಲೂ ನಿಂತು 10 ನಿಮಿಷಗಳ ಕಾಲ ಬಾವಿಯನ್ನು ತಮ್ಮ ಗುಂಡುಗಳಿಂದ ತುಂಬಿಸಿ ಆ ಬಾವಿಯನ್ನು ರಕ್ತದ ಮಡುವಾಗಿಸಿದ್ರು. ಈ ಹತ್ಯಾಕಾಂಡದಲ್ಲಿ ಸರಿಸುಮಾರು 10,000ಕ್ಕೂ ಹೆಚ್ಚು ಮಂದಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ರು. ಆದರೆ ಆಗಿನ ಬ್ರಿಟಿಷ್ ಸರ್ಕಾರ ಮಾತ್ರ ಈ ಘಟನೆಯಲ್ಲಿ ಕೇವಲ 379 ಮಂದಿ ಮಾತ್ರ ಮೃತರಾದರು ಅಂತ ತಮ್ಮ ವರದಿಯಲ್ಲಿ ಸೇರಿಸಿದ್ರು. ಒಂದೆಡೆ ಡಯರ್ನ ಈ ಕೃತ್ಯವನ್ನು ಇಡೀ ಭಾರತೀಯರು ಏಕಕಂಠದಿಂದ ಪ್ರತಿಭಟಿಸ್ತಾ ಇದ್ರೆ, ಅತ್ತ ಬ್ರಿಟಿಷ್ ಸರ್ಕಾರ ಮಾತ್ರ ಡಯರ್ನ ಕಾರ್ಯವನ್ನು ಶ್ಲಾಘಿಸಿ 3,000 ಪೌಂಡ್ಗಳ ನಗದು ಬಹುಮಾನವನ್ನು ನೀಡಿ ಸತ್ಕರಿಸುತ್ತೆ. ಬ್ರಿಟಿಷರ ಈ ನೀತಿಗೆ ಭಾರತೀಯ ಕ್ರಾಂತಿಕಾರಿಗಳು ಸಿಡಿಯುತ್ತಾರೆ. ಈ ಘಟನೆಯನ್ನ ಕಣ್ಣಾರೆ ಕಂಡಂತಹ ಉಧಮ್ ಸಿಂಗ್ ಎನ್ನುವ ಚಿಕ್ಕ ಬಾಲಕ ಆ ರಕ್ತದ ಮಡುವಿನಿಂದ ತುಂಬಿದ್ದ ಮಣ್ಣನ್ನ ಒಂದು ಬಟ್ಟೆಯಲ್ಲಿ ತುಂಬಿಸಿಕೊಂಡು ಮನೆಗೆ ಹೋಗಿ ದೇವರ ಕೋಣೆಯಲ್ಲಿ ಇಟ್ಕೋತಾನೆ. ಪ್ರತಿದಿನ ಬೆಳಗ್ಗೆ ಎದ್ದಾಗಲೆಲ್ಲ ಆ ಮಣ್ಣಿನ ಗಂಟನ್ನ ಮುಟ್ಟಿ ಶಬ್ದ ಮಾಡ್ತಾನೆ, ಈ ರಕ್ತಕ್ಕೆ ಪ್ರತೀಕಾರವನ್ನ ನಾನೇ ತೀರಿಸ್ತೇನೆ. ಈ ರಕ್ತಪಾತಕ್ಕೆ ಕಾರಣನಾದ ಜನರಲ್ ಡಯರ್ನ ಹತ್ಯೆ ಮಾಡುವುದೇ ನನ್ನ ಜೀವನದ ಪರಮ ಗುರಿ ಅಂತ ಪಣ ತೊಟ್ಟು ಪ್ರತೀಕಾರದ ಜ್ವಾಲೆಯಲ್ಲೇ ಬೆಳಿತಾನೆ. ಮುಂದೆ ಉಧಮ್ ಸಿಂಗ್ ವಿದ್ಯೆಯಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋಗ್ತಾರೆ. ಆದರೆ ವಾಸ್ತವವಾಗಿ ಅವರು ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದಲ್ಲ, ಅವರು ಹೋಗಿದ್ದು ಜನರಲ್ ಡಯರ್ನನ್ನು ಹತ್ಯೆ ಮಾಡಲು. ಆ ಹೊತ್ತಿಗಾಗಲೇ ಜನರಲ್ ಡಯರ್ ಬ್ರಿಟಿಷ್ ಸರ್ಕಾರದ ಉನ್ನತ ಹುದ್ದೆಗೆ ತೆರಳಿ ಲಂಡನ್ನಿನ ಐಷಾರಾಮಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಇತ್ತ ಉಧಮ್ ಲಂಡನ್ನಿನ ಬೀದಿಗಳಲ್ಲಿ ಡಯರ್ನಿಗಾಗಿ ಶೋಧನೆ ಮಾಡ್ತಿರ್ತಾರೆ. ಅವತ್ತು 1940 ಏಪ್ರಿಲ್ 1 ಲಂಡನ್ನಿನ ಕಾಕ್ಸ್ಟನ್ ಹಾಲ್ನಲ್ಲಿ ಡಯರ್ ಒಂದು ಅದ್ಧೂರಿ ಸಮಾರಂಭವನ್ನು ಏರ್ಪಡಿಸಿದ್ದಾನೆ ಎಂದು ತನ್ನ ಸ್ನೇಹಿತರಿಂದ ತಿಳ್ಕೋತಾರೆ. ಉಧಮ್ರ ಜೀವನದ ಪರಮ ಗುರಿ ತಲುಪುವ ಅವಕಾಶವನ್ನು ಅವರು ಕಳ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅವನನ್ನು ಹತ್ಯೆ ಮಾಡಲು ಒಂದು ಗನ್ನನ್ನು ಸಿದ್ಧಪಡಿಸಿಕೊಂಡು ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಡಯರ್ನಿಗೆ ಅಭಿನಂದಿಸುವ ರೀತಿಯಲ್ಲಿ ಅವನ ಬಳಿಗೆ ತೆರಳಿ ಅವನ ಎದೆಯ ಮೇಲೆ ತುಪಾಕಿಯನ್ನಿಟ್ಟು 3 ಗುಂಡುಗಳನ್ನು ಅವನ ಎದೆಯೊಳಗೆ ಇಳಿಸ್ತಾರೆ. ಇಡೀ ಸಭೆಯೇ ಒಂದು ಕ್ಷಣ ನೀರವ ಮೌನ ಆವರಿಸುತ್ತೆ. ಡಯರ್ನು ನೆಲಕ್ಕುರುಳ್ತಾನೆ. ಉಧಮ್ರ ಕೈಯಲ್ಲಿದ್ದ ತುಪಾಕಿಯನ್ನು ಕಂಡು ಯಾವೊಬ್ಬ ಸೈನಿಕನೂ ಅವರ ಹತ್ರ ಬರೋದಕ್ಕೆ ಧೈರ್ಯ ಮಾಡೋದಿಲ್ಲ. ಕೊನೆಗೆ ಉಧಮ್ರೆ ತನ್ನ ಕೈಯಲ್ಲಿದ್ದ ತುಪಾಕಿಯನ್ನು ಅಲ್ಲಿದ್ದ ಸೈನಿಕರಿಗೆ ನೀಡಿ, ನನ್ನ ದ್ವೇಷವೇನಿದ್ದರೂ ಡಯರ್ನ ಮೇಲೆ ಹೊರತು ನಿಮ್ಮ ಮೇಲಲ್ಲ ಎಂದು ಸ್ವತಃ ಅವರೇ ಶರಣಾಗ್ತಾರೆ. ನ್ಯಾಯಾಲಯದಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಉಧಮ್ರ ಕೊನೆಯ ಆಸೆಯಂತೆಯೇ ಅವರ ಕೊನೆಯ ಸಂಸ್ಕಾರ ಭಾರತದಲ್ಲಿಯೇ ನಡೆಯುತ್ತೆ. ಜಲಿಯನ್ ವಾಲಾಬಾಗ್ನ ಸಮೀಪದಲ್ಲೇ ಉಧಮ್ರ ಘೋರಿ ಇದ್ದು ಇಂದು ಅದು ಭಾರತೀಯರ ಪಾಲಿಗೆ ಒಂದು ಆರಾಧ್ಯ ಮಂದಿರವಾಗಿದೆ. ವಿಪರ್ಯಾಸ ಅಂದರೆ ಅಂದು ತಮ್ಮ ಕಾರ್ಯವನ್ನು ಸಮರ್ಥಿಸಿಕೊಂಡಿದ್ದ ಬ್ರಿಟಿಷ್ ಸರ್ಕಾರ ಇಂದು ಅದೇ ಕಾರ್ಯಕ್ಕೆ ವಿಷಾದ ವ್ಯಕ್ತಪಡಿಸುತ್ತಿದೆ. ಏಪ್ರಿಲ್ 10, 2019 ನಡೆದ ಬ್ರಿಟಿಷ್ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿ ತೆರೆಸಾ ಮೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಬ್ರಿಟಿಷರು ನಡೆಸಿದ ಅತ್ಯಂತ ಅಮಾನವೀಯ ಕೃತ್ಯಗಳಲ್ಲಿ ಒಂದಾಗಿದ್ದು, ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಇದಕ್ಕಾಗಿ ಬ್ರಿಟನ್ ಭಾರತೀಯರಲ್ಲಿ ಕ್ಷಮೆ ಯಾಚಿಸುತ್ತೆ ಅಂತ ನುಡಿದಿರೋದು ಈ ಘಟನೆಯ ಭೀಕರತೆಯನ್ನು ಸೂಚಿಸುತ್ತೆ. ಗೆಳೆಯರೆ, ಚರಿತ್ರೆಯನ್ನು ಮರೆತವನಿಗೆ ಚರಿತ್ರೆ ಸೃಷ್ಟಿಸೋಕಾಗೋದಿಲ್ಲ ಎಂಬ ಮಾತಿದೆ. ಭಾರತೀಯ